ಸ್ನೇಹಿತರೆ ನಮಸ್ಕಾರ. ಇವತ್ತು ನಮ್ಮ ದೇಶದ ಪಾರ್ಲಿಮೆಂಟರಿ ಹಿಸ್ಟರಿ ಒಳಗಡೆ ಮೊಟ್ಟ ಮೊದಲ ಬಾರಿಗೆ 100ಕ್ಕಿಂತ ಹೆಚ್ಚು ಸಂಸತ್ ಸದಸ್ಯರನ್ನು, ಲೋಕಸಭಾ ಸದಸ್ಯರನ್ನು ಮತ್ತು ರಾಜ್ಯಸಭಾ ಸದಸ್ಯರನ್ನು ಈ ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಅನ್ವಯ ಆಗುವಂತೆ ಸಸ್ಪೆಂಡ್ ಮಾಡಲಾಗಿದೆ ಅಥವಾ ಅಮಾನತು ಮಾಡಲಾಗಿದೆ. ಸರಿಯಾದ ಸಂಖ್ಯೆ ಹೇಳಬೇಕಂದ್ರೆ ಇವತ್ತು ಸಸ್ಪೆಂಡ್ ಆದಂಥವರ ಎಂಪಿಗಳ ಸಂಖ್ಯೆಯನ್ನು ಸೇರಿಕೊಂಡ್ರೆ ಒಟ್ಟು 141 ಜನ ಸಂಸತ್ ಸದಸ್ಯರನ್ನು ಚಳಿಗಾಲದ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಳಿಸಲಾಗಿದೆ. ಇದು ನಮ್ಮ ಇಡೀ ಸ್ವತಂತ್ರ ಭಾರತದ ಪಾರ್ಲಿಮೆಂಟರಿ ಹಿಸ್ಟ್ರಿನಲ್ಲೇ ಇಷ್ಟೊಂದು ಸಂಖ್ಯೆಯ ಸಂಸತ್ ಸದಸ್ಯರನ್ನು ಅಮಾನತುಗೊಳಿಸಿರೋದು ಇದೇ ಮೊದಲು. ಇದು ಯಾಕಾಗಿದೆ ಅಂತ ನಿಮಗೂ ಗೊತ್ತಿರ್ತದೆ. ಇತ್ತೀಚೆಗೆ ಡಿಸೆಂಬರ್ 13ನೇ ತಾರೀಕು ಇಬ್ಬರು ಯುವಕರು ಪಾರ್ಲಿಮೆಂಟ್ ಸೆಷನ್ ಒಳಗಡೆ ಹೋಗಿ ಹೊಗೆ ಡಬ್ಬಿಯ ಮೂಲಕ ಬಣ್ಣದ ಹೊಗೆಯನ್ನು ಅಲ್ಲಿ ಬರುವಂತೆ ಮಾಡಿ ತಾವು ಗಮನ ಸೆಳೀಬೇಕು ಅಂತಿದ್ದ ಕೆಲವು ವಿಷಯಗಳ ಬಗ್ಗೆ ಗಮನ ಸೆಳೆಯುವಂಥ ಪ್ರಯತ್ನ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಈ ಒಂದು ವಿಷಯದಲ್ಲಿ ಏನು ಭದ್ರತಾ ಲೋಪ ಆಯಿತು ಪಾರ್ಲಿಮೆಂಟ್ ವಿಷಯದಲ್ಲಿ, ಅದರಲ್ಲೂ ಹೊಸ ಸಂಸತ್ ಭವನ, ಅದು ಈ ಭದ್ರತಾ ಲೋಪದ ವಿಷಯದಲ್ಲಿ ಗೃಹ ಮಂತ್ರಿಯವರು ಹೇಳಿಕೆ ಕೊಡಲೇಬೇಕು ಮತ್ತು ಇದ್ರ ಬಗ್ಗೆ ಚರ್ಚೆ ನಡಿಬೇಕು, ಚರ್ಚೆನ ಮೊದಲಿಟ್ಕೋಬೇಕು ಅಂತ ಸಂಸತ್ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರು ಆಗ್ರಹ ಪಡಿಸ್ತಾನೇ ಇದ್ದರು. ಈ ಕಾರಣದಿಂದಾಗಿ ಅವರು ಆಗ್ರಹ ಪಡಿಸಿದ ಕಾರಣದಿಂದಾಗಿ ಅವರು ಸಂಸತ್ತಿನ ಕಾರ್ಯಕಲಾಪಗಳಿಗೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ 141 ಜನ ಸಂಸತ್ ಸದಸ್ಯರನ್ನು ಅಮಾನತುಗೊಳಿಸಲಾಗಿದೆ. ಇದು ಅಮಾನತುಗೊಳಿಸಿದ್ದು ಎಷ್ಟು ಸರಿ? ಅಮಾನತುಗೊಳಿಸಬೇಕಾಗಿತ್ತಾ ಅಥವಾ ಸಂಸತ್ ಭವನದಲ್ಲಿ ಉಂಟಾದಂಥ ಭದ್ರತಾ ಲೋಪದ ಬಗ್ಗೆ ಮೊದಲ ಆದ್ಯತೆ ಕೊಟ್ಟು ಚರ್ಚೆ ಮಾಡಬೇಕಾಗಿತ್ತಾ ಅನ್ನೋದು ನಮ್ಮನ್ನೆಲ್ಲ ಕಾಡ್ತಾ ಇರುವಂಥ ಪ್ರಶ್ನೆ ಆಗಿದೆ. ಇದು ಸಸ್ಪೆಂಡ್ ಮಾಡಿದ ಸರಿನಾ ಅಥವಾ ಮೊದಲು ಭದ್ರತೆಗೆ ಆದ್ಯತೆ ಕೊಟ್ಟು ಚರ್ಚೆ ನಡೆಸಬೇಕಾಗಿತ್ತಾ ಅನ್ನೋದನ್ನು, ಈ ವಿಷಯವನ್ನು ನಮ್ಮೊಡನೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಹಿರಿಯ ಪತ್ರಕರ್ತರಾದಂಥ ಮತ್ತು ದೆಹಲಿಯಲ್ಲಿ 25 ವರ್ಷಗಳ ಕಾಲ ಹಲವಾರು ಕನ್ನಡದ ಪತ್ರಿಕೆಗಳಿಗೆ ದೆಹಲಿ ಪ್ರತಿನಿಧಿಯಾಗಿ ಕೆಲಸ ಮಾಡಿದಂಥ ಮತ್ತು ಈ ದಿನ .comನ ಕನ್ಸಲ್ಟಿಂಗ್ ಎಡಿಟರೂ ಆಗಿರ್ತಕ್ಕಂಥ ಡಿ ಉಮಾಪತಿಯವರಿದ್ದಾರೆ. ಉಮಾಪತಿಯವರೇ ನಮಸ್ಕಾರ. ಹಾಗೆ ನಮ್ಮ ಜೊತೆ ಈ ವಿಷಯ ಚರ್ಚೆ ಮಾಡಲಿಕ್ಕೆ ನ್ಯಾಯಪಥ ಪತ್ರಿಕೆಯ ಸಂಪಾದಕರಾದಂಥ ಹಾಗೆ ಆಕೃತಿ ಬುಕ್ಸ್ ಆ್ಯಂಡ್ ಪಬ್ಲಿಕೇಶನ್ಸ್ನ ಮಾಲೀಕರು ಆದಂಥ ಗುರುಪ್ರಸಾದ್ರವ್ರು ನಮ್ಮ ಜೊತೆ ಇದ್ದಾರೆ. ಗುರುಪ್ರಸಾದ್, ನಿಮಗೆ ಈ ಚರ್ಚೆಗೆ ಸ್ವಾಗತ. ಉಮಾಪತಿಯವರೇ, ಮೊದಲನೇ ಪ್ರಶ್ನೆ ನಿಮಗೆ. ಇವತ್ತು ಡಿಸೆಂಬರ್ 13ನೇ ತಾರೀಕು ಹೊಗೆ ಡಬ್ಬಿಯನ್ನು ಬಳಸಿ ಬಣ್ಣದ ಹೊಗೆಯನ್ನು ಲೋಕಸಭೆ ಸಂಸತ್ ಒಳಗಡೆ ಹರಡಿದಂಥ ಒಂದು ಘಟನೆ ನಡೀತದೆ. ಅದಕ್ಕೆ ಸಂಬಂಧಿಸಿದಂತೆ ಹಲವಾರು ಚರ್ಚೆಗಳು ನಡೆದಿವೆ ಈಗಾಗಲೇ. ಏನು ಸಂಸತ್ ಭವನದೊಳಗಡೆ ಪ್ರವೇಶ ಮಾಡಿ ಆ ರೀತಿಯ ಹುಡುಗರು ಮಾಡಿದ್ರೋ ಅವರಲ್ಲಿ ಯಾರಿಗೆ ಒಂದು ಹಾನಿ ಮಾಡೋ ಉದ್ದೇಶ, ಯಾರ ಮೇಲೆ ಹಲ್ಲೆ ಮಾಡೋ ಉದ್ದೇಶ ಇರಲಿಲ್ಲ ಅನ್ನೋದು, ಅವ್ರ ಹತ್ರ ಯಾವುದೇ ವೆಪನ್ ಇರಲಿಲ್ಲ ಮತ್ತು ಅವರು ಬಣ್ಣದ ಹೊಗೆಯನ್ನು ಸಿಡಿಸಿದ್ರು ಅದು ಕೂಡ ಅಪಾಯಕಾರಿಯಾಗಿರಲಿಲ್ಲ ಅಂತ ಸ್ಪೀಕರ್ ಅವರೇ ಹೇಳಿದ ಹೇಳಿಕೆಯಿಂದನೂ ಕೂಡ ಅವರು ಭಯೋತ್ಪಾದನೆ ಕೆಲಸ ಮಾಡಲಿಕ್ಕೆ ಬಂದಿರಲಿಲ್ಲ ಅಂತ ಸಾಬೀತಾಗಿದೆ. ಆದರೂ ಕೂಡ ಅವರು ಹೊಗೆ ಡಬ್ಬಿಯ ಜೊತೆ ಸಂಸತ್ ಭವನದೊಳಗಡೆ ಪ್ರವೇಶ ಮಾಡಿದ್ದು, ಅದನ್ನು ಕಂಡುಹಿಡಿಯೋಕ್ಕಾಗದೇ ಇದ್ದಿದ್ದು ಅತ್ಯಂತ ಗಂಭೀರವಾದ ಭದ್ರತಾ ಲೋಪ ಅನ್ನೋದು ಯಾರಿಗೆ ಆದರೂ ಅರ್ಥ ಆಗಬೇಕಾಗಿರುವಂಥ ವಿಷಯ. ಈ ಭದ್ರತಾ ಲೋಪದ ಬಗ್ಗೆ ಸಂಸತ್ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರು ಚರ್ಚೆ ಆಗಲೇಬೇಕು, ಗೃಹ ಸಚಿವರು ಹೇಳಿಕೆ ಕೊಡಲೇಬೇಕು ಅಂತ ಪಟ್ಟಿಡಿದ್ರು. ಆದರೆ ಆ ಪಟ್ಟಿಗೆ ಬಗ್ಗದೆ ಅವರು ಕಾರ್ಯಕಲಾಪಕ್ಕೆ ಅಡ್ಡಿಪಡಿಸಿದ್ರು ಅಂತೇಳಿ ಸಸ್ಪೆಂಡ್ ಮಾಡಲಾಗಿದೆ. ಅದು ದಾಖಲೆ ಸಂಖ್ಯೆಯ ಎಂಪಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದರ ಬಗ್ಗೆ ತಮ್ಮ ಮೊದಲನೇ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಸವರಾಜ್ ಅವರು, ಇದು ಒಂದು ಐತಿಹಾಸಿಕ ದುರಂತದ ದಿನ ಜನತಂತ್ರ ವ್ಯವಸ್ಥೆಗೆ, ಭಾರತೀಯ ಜನತಂತ್ರ ವ್ಯವಸ್ಥೆಗೆ ಅಂತ ಹೇಳಬೇಕಾಗತ್ತೆ. 2001ರಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಆದಾಗ ಕೂಡ ಆವತ್ತಿನ ಗೃಹ ಮಂತ್ರಿ LK ಅಡ್ವಾಣಿ ಅವರು ಸದನದಲ್ಲಿ ಸ್ಟೇಟ್ಮೆಂಟ್ ಮಾಡಿದರು. 2001ರ ಅಟ್ಯಾಕು ಆಗಿದ್ದು ಕೂಡ ಆಗ 2001ರಲ್ಲಿ ಭಯೋತ್ಪಾದಕರು, ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದರು. ಅದರ ಬಗ್ಗೆ LK ಅಡ್ವಾಣಿ ಅವರು ಆವತ್ತಿನ ಗೃಹ ಮಂತ್ರಿ ಆಗಿದ್ದರು. ಅವರು ಸದನದಲ್ಲಿ ಹೇಳಿಕೆ ಕೊಡ್ತಾರೆ. ಈಗ ಇಂಥದ್ದೊಂದು ಭದ್ರತಾ ಲೋಪ ಆಗಿದ್ದಾಗ ಪ್ರಧಾನಮಂತ್ರಿ ಅಥವಾ ಗೃಹ ಮಂತ್ರಿ ಬಂದು ಹೇಳಿಕೆ ಕೊಡಬೇಕು ಅನ್ನೋ ಪ್ರತಿಪಕ್ಷಗಳ ಬೇಡಿಕೆಯಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ ಅಂತ ನನ್ನ ಭಾವನೆ. ಸೊ ಸದನನ ಇವರು ಗಂಭೀರವಾಗಿ ತಗೋಬೇಕಾಗಿತ್ತು. ಆಮೇಲೆ ಇನ್ನೊಂದು
ಬ್ರೀಚ್ ಆಫ್ ಪ್ರಿವಿಲೇಜ್ ಅಂತ ಹೇಳ್ಬೋದು ಅದಂಥ ಘಟನೆ. ಏನಂತಂದರೆ, ಸಾಮಾನ್ಯವಾಗಿ ವಿಧಾನಸಭೆ ಅಧಿವೇಶನ ಅಥವಾ ಲೋಕಸಭೆ ಅಧಿವೇಶನ ನಡೀತಿದ್ದಾಗ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳು, ಪ್ರಧಾನಮಂತ್ರಿ ಅಥವಾ ಕೇಂದ್ರ ಮಂತ್ರಿಗಳು ಸದನದ ಹೊರಗಡೆ ಹೇಳಿಕೆ ಕೊಡಬಾರ್ದು. ಮಹತ್ವದ ಹೇಳಿಕೆನ ಸರ್ಕಾರದ ನೀತಿ ನಿರ್ಧಾರಗಳಿಗೆ ಸಂಬಂಧಪಟ್ಟಂಗೆ ಮತ್ತು ಯಾವುದೇ ಪ್ರಮುಖ ಬೆಳವಣಿಗೆ ಕುರಿತಂತೆ ಸದನದ ಹೊರಗಡೆ ಹೇಳಿಕೆ ಕೊಡೋದು ಅದು ಸದಸ್ಯರ ಹಕ್ಕಿಗೆ ಚ್ಯುತಿ ಬರುತ್ತೆ ಅಂತ ಒಂದು ಅಭಿಪ್ರಾಯ. ಇದು ಸದನದ ನಿಯಮಾವಳಿನಲ್ಲೇ ಇರೋವಂಥದ್ದು. ಇದನ್ನು ಭಾಳ ಸಲ ಪ್ರತಿಪಕ್ಷಗಳು, ಈವನ್ BJP ಪ್ರತಿಪಕ್ಷದ ಸಾಲಿನಲ್ಲಿ ಕೂತ್ಕೊಂಡಾಗ ಕೂಡ ಇದನ್ನು ಪ್ರಧಾನವಾಗಿ ಪ್ರಸ್ತಾಪ ಮಾಡಿದೆ. ನಮ್ಮ ಪ್ರಧಾನಿಯವರು ಪಾರ್ಲಿಮೆಂಟನ್ನು ಕಡೆಗಣಿಸ್ಬಿಟ್ಟು ದೈನಿಕ್ ಜಾಗರಣ ಅನ್ನೋ ಪತ್ರಿಕೆಗೆ ಒಂದು ಸಂದರ್ಶನ ಕೊಡ್ತಾರೆ. ಆ ಸಂದರ್ಶನದಲ್ಲಿ ಇದ್ರ ಬಗ್ಗೆ ಹೇಳ್ತಾರೆ, ಇದು ಗಂಭೀರವಾದ ಲೋಪನೆ ಹೌದು, ಆದರೆ ಪ್ರತಿಪಕ್ಷಗಳು ಹಿಂಗೆ ಮಾಡಬಾರ್ದು ಅಂತ ಹೇಳಿ ಪ್ರತಿಪಕ್ಷಗಳನ್ನ ಟೀಕೆ ಮಾಡ್ತಾರೆ. ಸದನನ ನೀವು ಪರಮಾಧಿಕಾರ ಇರುವಂಥ ಒಂದು ವೇದಿಕೆ ಅಂತ ಭಾವಿಸ್ಬೇಕಲ್ವಾ? ಅದನ್ನು ಪ್ರಧಾನಿಯವರು ಮಾಡಿಲ್ಲ, ಗೃಹ ಮಂತ್ರಿಯವರು ಅದನ್ನು ಮಾಡಿಲ್ಲ. ಇವರು ಒಂದು ಹೇಳಿಕೆ ಕೊಟ್ಟಿದ್ದರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ಲ. ಆಮೇಲೆ ಬಂದು ಹೇಳಿಕೆ ಕೊಡಬೇಕು ಅಂತ ಕೇಳೋದು ಪ್ರತಿಪಕ್ಷಗಳ ಹಕ್ಕು. ಅದು ಆ ಹಕ್ಕನ್ನು ಪ್ರಯೋಗ ಮಾಡಿದ್ದಕ್ಕೋಸ್ಕರ ಅವರನ್ನು ಸಸ್ಪೆಂಡ್ ಮಾಡಿರೋದು ಭಾಳ ಜನತಂತ್ರ ವಿರೋಧಿ ನಡೆ ಅಂತ ನನಗನ್ಸುತ್ತೆ. ಒಂದು ಕಡೆ ಪ್ರಧಾನಮಂತ್ರಿಯವರು ಹೊರಗಡೆ ಸಂದರ್ಶನ ಕೊಡ್ತಾ ಹೇಳ್ತಾರೆ, ಇದು ಅತ್ಯಂತ ಗಂಭೀರವಾದ ವಿಷಯ, ಭದ್ರತಾ ಲೋಪ ಆಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆದರೆ ಇದು ಪಾರ್ಲಿಮೆಂಟ್ ಒಳಗಡೆ, ಸಂಸತ್ತೊಳಗಡೆ ಚರ್ಚಿಸಬೇಕಾದಷ್ಟು ಗಂಭೀರ ವಿಷಯ ಅಲ್ವಾ ಅನ್ನೋ ಪ್ರಶ್ನೆ ಇಲ್ಲಿ ಹೇಳ್ತದೆ ಗುರುಪ್ರಸಾದ್ ಅವರೇ. ಯಾಕೆ ಅಂತಂದರೆ ಅವರು ಹೊರಗಡೆ ಸಂದರ್ಶನದಲ್ಲಿ ಅತ್ಯಂತ ಗಂಭೀರವಾದ ವಿಷಯ ಅಂತ ಹೇಳ್ತಾರೆ, ಆದರೆ ಪಾರ್ಲಿಮೆಂಟ್ ಒಳಗಡೆ ಚರ್ಚೆ ಮಾಡೋಣ, ಇದು ಭದ್ರತಾ ಲೋಪ ಆಗಿದೆ ಅನ್ನೋದಕ್ಕೆ ಚರ್ಚೆಗೆ ಅನುವು ಮಾಡಿಕೊಡ್ತಾ ಇಲ್ಲ. ಚರ್ಚೆ ಮೊದಲು ಈ ಚರ್ಚೆ ಆಗಬೇಕು, ಆಮೇಲೆ ಉಳಿದ ವಿಷಯಗಳು ಅಂತ ಪ್ರತಿಪಕ್ಷಗಳು ಕೇಳಿದ್ರಲ್ಲಿ ತಪ್ಪೇನಾದರೂ ಇದೆಯಾ? ದೇಶದ ಭದ್ರತೆ ದೃಷ್ಟಿಯಿಂದ, ಪ್ರಜಾಪ್ರಭುತ್ವ ದೃಷ್ಟಿಯಿಂದ ಹೇಳೋದಾದರೆ ಖಂಡಿತ ತಪ್ಪಿಲ್ಲ. ಇಲ್ಲಿ ಪ್ರತಿಪಕ್ಷಗಳನ್ನ ಕೇಳಬೇಕಾದ್ರೆ ನಾನು ಕೇಳಿದ್ರೆ ಇನ್ನೂ ಒಂದು ಹಂತ ಮುಂದೆ ಹೋಗ್ಬೇಕಾಯ್ತು. ಖಂಡಿತ ಇದಕ್ಕೆ ಎರಡು ಆಯಾಮ ಇದೆ. ಒಂದು ಸೆಕ್ಯೂರಿಟಿ ಬ್ರೀಚು, ಮತ್ತೊಂದು ಆ ಹುಡುಗರು ಬಂದು ಯಾಕೆ ಆ ಹೊಗೆ ಡಬ್ಬಿ ಹಾಕಿದ್ರು ಅನ್ನೋದಕ್ಕೆ ಇನ್ನೊಂದು ಆಯಾಮ ಇದೆ. ಇವತ್ತು ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟ್ ಹೊರಗಡೆ ಮಾತಾಡಬೇಕಾದ್ರೆ ಅದನ್ನೇ ಹೇಳಿದ್ರು, ಸರಿ ಬ್ರೀಚ್ ಆಯ್ತು ಕರೆಕ್ಟ್, ಬಟ್ ಅವ್ರು ಏನು ಕೇಳಿದ್ರು, ಅನ್ಎಂಪ್ಲಾಯ್ಮೆಂಟ್ ಇವತ್ತು ಸಿಕ್ಕಾಪಟ್ಟೆ ಜಾಸ್ತಿ, ನಿರುದ್ಯೋಗ ಜಾಸ್ತಿ ಆಗಿದೆ. ಯಾಕಾಗಿದೆ? ಮೋದಿಯವರ ಪಾಲಿಸೀಸಿಂದ ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ. ಸೊ ಇದು ಕೂಡ ಚರ್ಚೆಗೆ ಬರಬೇಕಾಗಿತ್ತು ಅವತ್ತು. ಬಹುಶಃ ಸಂಸತ್ತಲ್ಲಿ ಬರ್ತಿತ್ತಾನ ಮುಂದಕ್ಕೆ. ಬಹುಶಃ ಇದಕ್ಕೂ ಕೂಡ ಹೆದರಿದ್ರೋ ಏನೋ ಗೊತ್ತಿಲ್ಲ. ಇನ್ನೊಂದು ನಾನು ಕೇಳಿದ್ರೆ ಪ್ರತಿಪಕ್ಷಗಳು ಇನ್ನೂ ಕೂಡ ಗಟ್ಟಿಯಾಗಿ ಇದನ್ನು ಕೇಳಬೇಕಾಗಿತ್ತು. ಮತ್ತು ಆ ಹುಡುಗರ ವಿರುದ್ಧ UAP ಹಾಕಿರೋದ್ರ ವಿರುದ್ಧ ಅದನ್ನು ಖಂಡಿಸಿ ಅದನ್ನು ವಾಪಸ್ ತೊಗೊಳಕ್ಕೆ ಕೇಳಬೇಕಾಗಿತ್ತು. ಅವರೇನು ಅವರ ಕೃತ್ಯಗಳು ಯಾವುದೇ ಕಾರಣಕ್ಕೂ ಭಯೋತ್ಪಾದಕ ಕೃತ್ಯಗಳಾಗಿರಲಿಲ್ಲ, ಅಥವಾ ಯಾವುದೇ ವೈಲೆನ್ಸು ಅಥವಾ ರಾಷ್ಟ್ರದ ಸಾರ್ವಭೌಮತ್ವವನ್ನು ಸವಾಲು ಎಸೆಯುವಂಥದ್ದು ಏನಿರಲಿಲ್ಲ. ಅವ್ರು ಕೇಳಿದ್ದಿಷ್ಟೇ, ನಮಗೆ ನಮ್ಮ ವಾಯ್ಸ್ ಯಾರು ಕೇಳಿಸ್ಕೊತಾ ಇಲ್ಲ. ಸೊ ಇದೊಂದು ಅದಕ್ಕೋಸ್ಕರ ಒಂದು ತೀವ್ರವಾದ ಕ್ರಮಕ್ಕೆ ಮುಂದಾಗಿದ್ದೇವೆ ಅಂತ. ಸೊ ಈ ನಿಟ್ಟಿನಲ್ಲಿ ಕನಿಷ್ಠ ಪಕ್ಷ ಅಟ್ಲೀಸ್ಟ್ ಸೆಕ್ಯೂರಿಟಿ ಬ್ರೀಚ್ನಾದರೂ ಮಾತಾಡಬೇಕಲ್ಲ. ಇನ್ನು ಕೊನೆಯ ಪಕ್ಷ ನೀನು ಯಾಕೆ ಅನ್ಎಂಪ್ಲಾಯ್ಮೆಂಟ್ ಯಾಕೆ ಜಾಸ್ತಿ ಆಗಿದೆ, ಹುಡುಗರು ಯಾಕೆ ಬಂದಲ್ಲಿ ಹೊಗೆ ಡಬ್ಬಿ ಹಸ್ತರು, ಇದನ್ನು ಚರ್ಚೆ ಮಾಡಿದ್ರೆ ಅಟ್ಲೀಸ್ಟ್ ಸೆಕ್ಯೂರಿಟಿ ಬ್ರೀಚ್ ಹೇಗಾಯಿತು ಅನ್ನೋದು ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ನಾವು ಅವತ್ತಿಂದ ಮಾತಾಡ್ಕೊಂಡು ಬರ್ತಾನೆ ಇದ್ದೀವಿ. ಪ್ರಜಾಪ್ರಭುತ್ವದ ಕಪ್ಪು ಚುಕ್ಕಿಗಳಿಗೂ ಜಾಸ್ತಿ ಆಗ್ತಾ ಇದ್ದೀವಿ. ಇದೊಂದು ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳ್ಬೋದು. ಈಗ ಸ್ಲೋ ಡೆತ್ ಆಫ್ ಡೆಮಾಕ್ರಸಿ ಅಂತ ಅದ್ರ ಸ್ಲೋ ಏನಿಲ್ಲ, ಇವಾಗ ಸಿಕ್ಕಾಪಟ್ಟೆ ವೇಗವಾಗಿ ನಡೀತಾ ಇದೆ. ಅವರು ಸಸ್ಪೆಂಡ್ ಮಾಡ್ತಾ ಇರೋ ರೀತಿ ಮತ್ತು ಒಂದು ಚೂರು ಕೂಡ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಬೆಲೆ ಕೊಡ್ತಾ ಇಲ್ಲದೆ ಇರೋದು, 141 ಜನ ಅನ್ಪ್ರೆಸಿಡೆಂಟೆಡ್, ನಾವು ಯಾವತ್ತೂ ಕೇಳಿಲ್ಲ. ಅದ್ಮೇಲೆ ಮತ್ತೆ ಇದು ನೋಡಿದ್ರೆ ಅದು ಈಗ ಫಸ್ಟ್ ಡೇ ನೋಡಿ ಎಷ್ಟು ಆರ್ಬಿಟ್ರರಿಯಾಗಿ 15 ಜನನ ಹಂಗೆ ಮಾಡಿಬಿಟ್ರಂತೆ. ಅದ್ರಲ್ಲಿ ಒಬ್ಬರ ಹೆಸರು ಅವತ್ತು ಇರಲೇ ಇಲ್ವಂತೆ, ಅವ್ರ SR ಪಾರ್ಥಿಬನ್ DMK MP, ನೆಕ್ಸ್ಟ್ ಡೇ ರಿವೋಕ್ ಮಾಡ್ತೀವಿ ಅಂತ. ಅದೇನು ಅರ್ಥ ಇದೆಯಾ ಅದಕ್ಕೆ? ಅದಂಗೆ ಅವ್ರು ಇಲ್ಲದೇ ಇರೋನ್ನ ಹೆಂಗೆ ಸಸ್ಪೆಂಡ್ ಮಾಡ್ತಾರೆ? ಸೊ ಇದಕ್ಕೆ ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಚೂರು ಅರ್ಥನೂ ಇಲ್ಲ. ಮತ್ತು ತುಂಬ ಅವತ್ತಿಂದ ನಾವೇನು ಹೇಳ್ಕೊಂಬರ್ತಾ ಇದ್ದೀವಿ, ಒಂದು ಅಥಾರಿಟೇರಿಯನ್ ರೂಲ್ಗೆ ದಿನೇ 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 ಅದು ಹಿಡಿತ ಗಟ್ಟಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅಂದರೆ ವಿರೋಧ ಪಕ್ಷಗಳಿಗೆ ಒಂದು ಮುಖ್ಯವಾದ ಸ್ಥಾನ ಇದೆ ಪ್ರಜಾಪ್ರಭುತ್ವ ನಡಿಬೇಕಾದ ರೀತಿಯಲ್ಲಿ. ಆದರೆ ವಿರೋಧ ಪಕ್ಷಗಳ ಮೇಲ್ನೋಟಕ್ಕೆ ಅನಿಸುವಂಥ ಅತ್ಯಂತ ಮುಖ್ಯವಾದ ಗಂಭೀರವಾದ ಬೇಡಿಕೆಯನ್ನು ಕೂಡ ಪರಿಗಣಿಸಿದೆ. ಈ ರೀತಿ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ಪ್ರಜಾಪ್ರಭುತ್ವ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅನ್ನೋದೇನಾದ್ರೂ ತೋರಿಸೋ ಲಕ್ಷಣ ಇದರಲ್ಲಿ ಕಾಣಿಸ್ತಿದೆಯಾ ಉಮಾಪತಿಯವರೇ? ದುರ್ಬಲ ಪ್ರತಿಪಕ್ಷ ಅನ್ನೋದರ ಅರ್ಥ ಏನು?
ದುರ್ಬಲ ಪ್ರತಿಪಕ್ಷ ಅಂದರೆ ದುರ್ಬಲ ಜನತಂತ್ರ. ಜನತಂತ್ರ ದುರ್ಬಲ ಆಗಿದೆ ಅಂತಲೇ ಅರ್ಥ. ಯಾಕೆಂದರೆ ಜನತಂತ್ರದಲ್ಲಿ, ಅದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿನಲ್ಲಿ ಪ್ರತಿಪಕ್ಷಗಳ ಪಾತ್ರ ಬಹಳ ಮಹತ್ತರವಾದ್ದು. ಅದು ಸಾಂವಿಧಾನಿಕ ಜವಾಬ್ದಾರಿ ನಿರ್ವಹಿಸುತ್ತೆ ಪ್ರತಿಪಕ್ಷಗಳು. ಸೊ ಅದು ಸಾಂವಿಧಾನಿಕ ಜವಾಬ್ದಾರಿ ಅಂತ ಆದರೆ ಅದನ್ನು ಡಿಸ್ರಪ್ಟ್ ಮಾಡೋದು, ನೀವು ಅವ್ರನ್ನ ಹೊರಗಡೆ ಹಾಕೋದು ಅಂದರೆ ಜನತಂತ್ರದ ಮೌಲ್ಯಗಳನ್ನು ನೀವು ಉಲ್ಲಂಘನೆ ಮಾಡಿದಿರಿ ಅಂತ ಅರ್ಥ. ಒಂದು ಕಡೆ 2014ರಲ್ಲಿ ಪ್ರಧಾನಮಂತ್ರಿಯವರು ಮೋದಿಯವರು ಅಧಿಕಾರ ವಹಿಸ್ಕೊಂಡ ನಂತರ ಇದು ಜನತಂತ್ರದ ದೇವಾಲಯ ಅಂತಂದೇಳಿ ಬಂದು ಲೋಕಸಭೆಯ ಮೆಟ್ಲುಗಳಿಗೆ ಹಣೆ ಮುಟ್ಟಿಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಮತ್ತು ಇವತ್ತು ಕೂಡ ಅವರು ಜನತಾಂತ್ರಿಕ ಮೌಲ್ಯಗಳೇನು, ಜನತಂತ್ರ ಅಂದರೆ ಏನು ಅಂತ ಮಾತಾಡಿದ್ದಾರೆ. ಹಾಗಿದ್ದರೆ ಅವ್ರು ಮಾತಾಡೋ ಜನತಾಂತ್ರಿಕ ಮೌಲ್ಯಗಳು ಮತ್ತು ಜನತಂತ್ರ, ಅವರು ಪ್ರತಿಪಾದಿಸುವಂಥ ಜನತಂತ್ರ ಮತ್ತು ಇದು ಏನೋ ಮೆಟ್ಲಿಗೆ ಹಣೆ ಹಚ್ಚಿ ಇದು ಜನತಂತ್ರದ ದೇವಾಲಯ ಅಂತ ಕರೆದಿದ್ದು ನಿಜನಾ, ಅಥವಾ ಈ ಸಸ್ಪೆನ್ಷನ್ ನಿಜನಾ? ಇದೆರಡೂ ವಿರುದ್ಧಾರ್ಥದ ನಡೆಗಳಲ್ವಾ ಪ್ರಧಾನಿಯವ್ರದ್ದು. ಅವರು ಇದು ಮೊದಲೇನಲ್ಲ ಬಸವರಾಜ್ ಅವರ, ಇದು ಅವರು 14 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದರು. 14 ವರ್ಷ ನಾನು ಭಾಳ ದೀರ್ಘವಾದ ವಿವರಗಳನ್ನ ಕೊಡೋಕ್ಕೆ ಹೋಗೋದಿಲ್ಲ. 14 ವರ್ಷಗಳ ಕಾಲ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಗುಜರಾತಿನ ವಿಧಾನಸಭೆ ಹೆಂಗೆ ಕೆಲಸ ಮಾಡಿದೆ ಅನ್ನೋದನ್ನು ನೀವು ಪರಿಶೀಲನೆ ಮಾಡೋದಾದರೆ, ಅವರು ಎಷ್ಟು ವಿಧಾನಸಭೆ ಕಲಾಪ ಅಧಿವೇಶನಗಳ ಬಗ್ಗೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ರು, ಎಷ್ಟು ಆದರ ಗೌರವ ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗುತ್ತೆ. ಯಾಕೆಂದರೆ ಅವರ ಅವಧಿನಲ್ಲಿ ಗುಜರಾತ್ ವಿಧಾನಸಭೆ ಕೆಲಸ ಮಾಡಿರೋದು ವರ್ಷಕ್ಕೆ ಬರೀ 30 ದಿವಸಗಳಿಗಿಂತ ಕಡಿಮೆ, ಇನ್ನು 30 ದಿವಸನೂ ಅಲ್ಲ, 30 ದಿವಸಗಳಿಗಿಂತ ಕಡಿಮೆ ಅವಧಿ ಕೆಲಸ ಮಾಡಿದೆ ವರ್ಷಕ್ಕೆ. ಅದು ಐಡಿಯಲ್ ಆಗಿ 60 ಮೇಲೆ 70 ಮೇಲೆ ಕೆಲಸ ಮಾಡಬೇಕು ಒಂದು ವರ್ಷಕ್ಕೆ ಒಂದು ವಿಧಾನಸಭೆ. ಯಾಕೆ ಅಂತಂದರೆ ಅಲ್ಲಿ ನೀವು ಆಳೋ ಸರ್ಕಾರನ ಅಕೌಂಟಬಿಲಿಟಿ ಪ್ರಶ್ನೆ, ಅವರಾದ ಹೊಣೆಗಾರಿಕೆಯನ್ನು ಪ್ರಶ್ನೆ ಮಾಡೋ ಅವಕಾಶ ಅದೊಂದೇ ವೇದಿಕೆ ಇರೋದು ಜನತಂತ್ರದಲ್ಲಿ. ಜನಪ್ರತಿನಿಧಿಗಳಲ್ಲಿ ಬರ್ತಾರೆ, ನಡೀತಾ ಇರೋ ಸರ್ಕಾರನ ಅದ್ರ ಹೊಣೆಗಾರಿಕೆಯ ಉತ್ತರದಾಯಿತ್ವ ಅದನ್ನು ಅವರಲ್ಲಿ ಕೇಳ್ತಾರೆ. ಅದರ ವೇದಿಕೆನೇ ನೀವು ಕಿತ್ಕೊಂಡ್ಬಿಟ್ರೆ ಅದು ಭಾಳ ಜನತಂತ್ರ ವಿರೋಧಿ ಕೃತ್ಯ ಆಗುತ್ತೆ. ಮತ್ತು ಅಂದರೆ ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಅವರು ಒಂದು ವಿಧಾನಸಭಾ ಅಧಿವೇಶನ, ಈ ರೀತಿಯ ಒಂದು ಅಧಿವೇಶನಗಳೇನಿರ್ತದೆ, ಜನಪ್ರತಿನಿಧಿಗಳ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಲಿಕ್ಕೆ, ಪ್ರಶ್ನೆಗಳು ಕೇಳಲಿಕ್ಕೆ ಒಂದು ವೇದಿಕೆ ಆಗಲೂ ಕೂಡ ಸರಿಯಾಗಿ ನಡೆಸಿಲ್ಲ. ಮತ್ತು ಅಲ್ಲೂ ಕೂಡ ಅನೇಕ ಬಾರಿ MLAಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು ಅಂತ ವಿಷಯಗಳಿದೆ. ಅದನ್ನೇ ಇವರು ಪ್ರಧಾನಮಂತ್ರಿ ಆದಮೇಲೂ ಇದೇ ರೀತಿ ಮುಂದುವರ್ಕೊಂಬಂದಿದೆ. ಗುರುಪ್ರಸಾದ್ ಅವರು 2012-13 ಈ ಟೈಮ್ನಲ್ಲಿ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಹಲವಾರು ಬಾರಿ ಪ್ರತಿದಿನ ಪಾರ್ಲಿಮೆಂಟ್ರಿ ಸೆಷನ್ ನಡೀತಾ ಇದ್ದಾಗ ಪ್ರತಿದಿನ ನಮ್ಮಲ್ಲಿ ಆ ಸುದ್ದಿ ಇರ್ತಾಯಿತ್ತು. ಏನಂತಂದರೆ ಪ್ರತಿದಿನ BJP ಯಾವತ್ತಿಗೆ ವಿರೋಧ ಪಕ್ಷ, ಪ್ರತಿದಿನ ಸಂಸತ್ತೊಳಗಡೆ ಗಲಾಟೆ ಆಗ್ತಿತ್ತು, ಸಂಸತ್ ಅಮಾನತ್ತಾಗ್ತಿತ್ತು, ಸಂಸತ್ ಮುಂದೂಡಲ್ಪಡ್ತಾಯಿತ್ತು, ಅಧಿವೇಶನ ಈ ರೀತಿ ಆಗ್ತಾಯಿತ್ತು. ಆದರೆ ಆವತ್ತು ಇಷ್ಟೆಲ್ಲ ಜನರ 106 ಸಂಖ್ಯೆಯ 16 ಸಂಖ್ಯೆಯ MP ಗಳನ್ನ ಸಸ್ಪೆಂಡ್ ಮಾಡಿದಂಥ ಉದಾಹರಣೆ ಇಲ್ಲ. ಆದರೆ ಈಗ 2014ರಿಂದ ಜೊತೆಗೆ ಹಲವಾರು ಬಾರಿ 20 ಜನ 25 ಜನ ಈ ಥರ ಸಸ್ಪೆಂಡ್ ಮಾಡ್ತಾ ಬಂದಿದ್ದಾರೆ. ಈಗಂತೂ 141 ಜನ ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ಒಂದು ಹಿನ್ನೆಲೆ ಒಳಗಡೆ ಈಗ ಅಧಿಕಾರದಲ್ಲಿರ್ತಕ್ಕಂಥ BJP ಪಕ್ಷ ಪ್ರಜಾಪ್ರಭುತ್ವಕ್ಕೆ ಕೊಡ್ತಾ ಇರ್ತಕ್ಕಂಥ ಬೆಲೆ ಎಷ್ಟರ ಮಟ್ಟಿಗಿದೆ ಅನ್ನೋದು, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಖಂಡಿತ ಏನು ಬೆಲೆನೇ ಕೊಡ್ತಾ ಇಲ್ಲ. ನೀವು ಹೇಳಿದಾಗ 2014ಕ್ಕೆ ಮುಂಚೆ ಮನಮೋಹನ್ ಸಿಂಗ್ ಸರ್ಕಾರಗಳಿರಬೇಕಾದ್ರೆ ಯಾವುದೇ ಕರ್ನಾಟಕದ ಸರ್ಕಾರ, ಬೇರೆ ಸರ್ಕಾರಗಳಲ್ಲಿ ಪ್ರತಿಪಕ್ಷಗಳು ಆರ್ಗ್ಯೂ ಮಾಡೋದು, ಮತ್ತು ಹೋಗಿ ಆ ಬಾವಿ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡೋದು, ಇದನ್ನೆಲ್ಲ ಸರ್ಕಾರನ ಮೂಲೆ ಸಿಕ್ಕಿಸ್ತ್ರಪ್ಪ, ಅವ್ರನ್ನ ಸಿಕ್ಕಾಕಿಸಿದ್ರು ಅಂತ ನಾವೆಲ್ಲ ನೋಡ್ತಾ ಇದ್ದು. ಆ್ಯಕ್ಚುಲಿ ಇದು ಅಗತ್ಯವಾಗಿ ಪ್ರಜಾಪ್ರಭುತ್ವ ಯಾವುದೇ ಒಂದು ಸರ್ಕಾರ ಸರಿಯಾಗಿ ಕೆಲಸ ಮಾಡೋಕ್ಕೆ ಮತ್ತು ಅಕೌಂಟಬಿಲಿಟಿನ ಕೇಳೋದಕ್ಕೆ ಭಾಳ ತುಂಬ ಅವಶ್ಯಕವಾದದ್ದು. ಸೊ ಇದರಲ್ಲಿ ನೋಡಿದ್ರೆ ಈ ಸಸ್ಪೆನ್ಷನ್ ಅನ್ನೋದು BJP ಸರ್ಕಾರಗಳಿಗೆ ಭಾಳ ಸುಲಭ ಆಗೋಗ್ಬಿಟ್ಟಿದೆ ಅನಿಸ್ತಾ ಇದೆ. ಮೊನ್ನೆ ಸದಸ್ಯತ್ವದಿಂದ ವಜಾ ಮಾಡಿದ್ದು ನೋಡಿ, ಮೊನ್ನೆ ರಾಹುಲ್ ಗಾಂಧಿ ಅವ್ರನ್ನ ಯಾವುದೋ ಒಂದು ಕೋಲಾರದಲ್ಲಿ ಮಾಡಿದ್ದು ಒಂದು ಭಾಷಣ ತಗೊಂಡು ಅದಕ್ಕೆ ಏನೋ ಒಂದು ಕೋರ್ಟಿಂದ ಒಂದು ಇದು ಬರೋಂಗೆ ಮಾಡ್ಕೊಂಡು ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡ್ತಾರೆ. ಮತ್ತು ಮಹುವಾ ಮೊಯ್ತ್ರದ್ದು ಆ ವಿಚಾರಣೆ ಮಾಡೋಂಗೆ ಮಾಡಿ, ಆ ವಿಚಾರಣೆ ಸರಿಯಾಗಿ ಆಗಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಮಾಡಿದ್ರು ಕೂಡ ಅದ್ರ ಇದ್ದಿದ್ದು ಮೆಂಬರ್ಸು, ಅಪೋಸಿಷನ್ ಮೆಂಬರ್ಸು, ಕಮಿಟಿದ ಅಪೋಸಿಷನ್ ಮೆಂಬರ್ಸ್ ಹೊರಗಡೆ ಬಂದರೂ ಕೂಡ ಯಾವುದಕ್ಕೂ ಕೇರ್ ಮಾಡದೆ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ. ಎಷ್ಟೋ ಕಡೆ ಗೌರ್ಮೆಂಟ್ಗಳನ್ನ, ವಿಧಾನಸಭೆಗಳಲ್ಲಿ ಗೌರ್ಮೆಂಟ್ಗಳನ್ನ ಟಾಪಲ್ ಮಾಡೋಕ್ಕೆ ಬೀಳ್ಸೋಕ್ಕೋಸ್ಕರ ಮೆಂಬರ್ಸ್ನ ಸಸ್ಪೆಂಡ್ ಮಾಡಿ ಅವರ BJP ಸರ್ಕಾರಕ್ಕೆ ಮೆಜಾರಿಟಿ ಬರೋಂಗೆ ನೋಡ್ಕೊಳ್ಳೋಂಗೆ ಮಾಡಿದ್ದಾರೆ. ಇದೊಂಥರ
ಕನ್ಸಿಸ್ಟೆಂಟ್ ಪ್ಯಾಟರ್ನ್ ಆಗ್ಬಿಟ್ಟಿದೆ. ಅಂದರೆ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಕೊಡದೇ ಇರೋ ರೀತಿ, ಪ್ರಜಾಪ್ರಭುತ್ವದ ಬಗ್ಗೆ ಅವ್ರಿಗೆ ಸ್ವಲ್ಪನೂ ನಂಬಿಕೆನೇ ಇಲ್ಲ ಅಂತ, ಇದು ಅದ್ರ ಬಗ್ಗೆ ಈಗ ಯಾವುದೇ ಸಂಶಯ ಉಳಿದಿಲ್ಲ. ಬಟ್ ಅದನ್ನು ಮೀರಿ ಎಲ್ಲೋ ಒಂದು ಕಡೆ ಪ್ರತಿಪಕ್ಷಗಳು ಕೂಡ ಇನ್ನಷ್ಟು ಒಗ್ಗಟ್ಟಾಗಬೇಕಾಗಿತ್ತೇನೋ ಈ ಸಮಯದಲ್ಲಿ ಅಂತ ನನಗೆ ಅನ್ಸುತ್ತೆ. ನೋಡಿ, ಇನ್ನಷ್ಟು ಹೆಚ್ಚು ವಿಷಯವನ್ನ ಜನರಿಗೆ ತಲುಪಿಸೋ ಪ್ರಯತ್ನ ಪಡಬೇಕಾಗಿತ್ತು. ಯಾಕಂದ್ರೆ ಈ ಥರ ಸಸ್ಪೆಂಡ್ ಮಾಡೋದು, 141 ಜನ 3 ದಿನದಲ್ಲಿ ಸಸ್ಪೆಂಡ್ ಮಾಡೋದು ಒಂದು ಅನ್ಹರ್ಡ್ ಆಫ್. ಇದನ್ನು ಜನಗಳಿಗೆ ಹೆಂಗೆ ಹೇಳ್ಬೇಕು ನಾವು? ಇದು ಸರಿಯಲ್ಲ, ಇದು ಈ ಥರ ನಡಿಬಾರ್ದು, ಸರ್ಕಾರ ಈ ಥರ ನಡಿಬಾರ್ದು, ದೇಶ ಇದು ನಡಿಬಾರ್ದು ಅಂತ. ಅದನ್ನು ತಲುಪಿಸೋದ್ರಲ್ಲಿ ಎಲ್ಲೋ ಪ್ರತಿಪಕ್ಷಗಳು ಕೂಡ ಸೋಲ್ತಾ ಇದ್ದಾವೆ ಅನ್ಸುತ್ತೆ. ನೋಡಿ, ಈಗ ಪ್ರತಿಪಕ್ಷಗಳು ಇಂಡಿಯಾ ಅಂತ ಒಂದು ಮೈತ್ರಿ ಮಾಡಿಕೊಂಡ್ರು, ಬಟ್ ಎಲ್ಲೋ ಒಂದು ಸಮನ್ವಯ ಕೊರತೆ ಇತ್ತು. ಇವತ್ತು ಎಮರ್ಜೆನ್ಸಿ ಸಭೆ ಕರೆದಿದ್ದಾರೆ, ಈಗ ಸ್ವಲ್ಪ ಹೊತ್ತು ಮುಂಚೆ, ಅಲ್ಲೇನೋ ಮಾಡ್ಬೋದನ್ನ. ಬಟ್ ಆ ಸಮನ್ವಯ ಏಕೆ ಬೇಕಾಗಿತ್ತು? ಮತ್ತು ಪ್ರತಿಪಕ್ಷಗಳು ಸ್ವಲ್ಪ ಅಗ್ರೆಸಿವ್ ಅಂದರೆ ಸುಮ್ಮನೆ ಕಿರ್ಚಾಡಬೇಕು ಅಂತಲ್ಲ, ಬಟ್ ಜನಗಳಿಗೆ ಈ ಸರ್ಕಾರ ಮಾಡ್ತಿರೋ ತಪ್ಪುಗಳನ್ನ, ಈ ಸರ್ಕಾರ ತನ್ನ ಲಿಮಿಟ್ ಮೀರಿ ನಡೀತಾ ಇರೋದನ್ನ ಹೇಳೋದ್ರಲ್ಲಿ ಎಲ್ಲೋ ಸ್ವಲ್ಪ ತಪ್ಪು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ನೋಡಿ, ಈ ಟೈಮಲ್ಲಿ ಇದು ಬಹುಶಃ 141 ಸಸ್ಪೆಂಡ್ ಮಾಡಿದ್ದು ಅದೊಂದೇ ವಿಷಯಕ್ಕಲ್ಲ ಅನ್ಸುತ್ತೆ. ಸುಮ್ಮನೆ ಬೇಕಾಬಿಟ್ಟು ಬಿಲ್ಸ್ನ ಇಂಟ್ರೊಡ್ಯೂಸ್ ಮಾಡೋದು. ಇವತ್ತು ನೆನ್ನೆ ಟೆಲಿಕಮ್ಯುನಿಕೇಶನ್ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಅದನ್ನ ಮನಿ ಬಿಲ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕಾರಣಕ್ಕೆ ಟೆಲಿಕಮ್ಯುನಿಕೇಶನ್ ಬಿಲ್ಗೂ ಮನಿ ಬಿಲ್ಗೂ ಒಂದಕ್ಕೊಂದು ಸೂತ್ರ ಸಂಬಂಧ ಇಲ್ಲ. ಅಂದ್ರೆ ರಾಜ್ಯಸಭೆ ತರದೇನೆ ಅದನ್ನ ಪಾಸ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಅದರಲ್ಲಿ ಅಲೋಕೇಶನ್ಗೆ ಏನಷ್ಟು ಇದು ಮಾಡಿಲ್ಲ. ಬಟ್ ಸುಮಾರು ಅಂದ್ರೆ ಇಂಟರ್ನೆಟ್ ಯಾವ ಬೇಕಾದ್ರೂ ಸಸ್ಪೆಂಡ್ ಮಾಡ್ಬೋದು, ಅದು ಸರ್ಕಾರದ ಅಧಿಕಾರ, ಈ ಥರದ್ದೆಲ್ಲ ಅದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ತುಂಬ ಸಿಕ್ಕಾಪಟ್ಟೆ ರಿಗ್ರೆಸಿವ್ ಆದ ನಿಯಮಗಳನ್ನ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೊಂದು ಚರ್ಚೆನೇ ಆಗಲಿಲ್ಲ. ಇದು ನೆನ್ನೆ ಆಕ್ಚುಲಿ ಒಬ್ರು BSP ಲೀಡರು ಅಥವಾ DMK ಲೀಡರ್ ನನಗೆ ಬರ್ತಲ್ಲ, ಅವ್ರು ಎತ್ತ ತಕ್ಷಣನೇ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಈ ಪ್ರಶ್ನೆ, ಈ ಚರ್ಚೆ ಆಗದೇನೆ, ಚರ್ಚೆ ಏನು ಬರ್ದೇನೆ ಬಿಲ್ನ ಪಾಸ್ ಮಾಡ್ಕೊಳ್ಳೋ ಉದ್ದೇಶನೂ ಕೂಡ ಇದನ್ನ ಇವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಯಾರು ಮಾತಾಡ್ತಾನೆ ಅಲ್ಲ, ಬರೀ ಸಸ್ಪೆನ್ಷನ್ ಮಾತಾಡ್ತಾ ಇದ್ದಾರೆ, ಅದು ಹಂಗೆ ಪಾಸ್ ಮಾಡ್ಬಿಡ್ತಾರೆ. ಇದರ ಮಧ್ಯೆ ಆ ಬಿಲ್ಲು ಸೈಲೆಂಟ್ ಆಗಿ ಅದು ಮನಿ ಬಿಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ರಾಜ್ಯಸಭೆಯಲ್ಲಿ ಕೂಡ ಅದರ ಚರ್ಚೆ ಇಲ್ಲ, ಬರಲಿಲ್ಲ ಅನ್ನೋ ಸನ್ನಿವೇಶ ಬಂದಿದೆ. ಅಲ್ಲ, ಈ ಥರದ್ದು ಸಾಕಷ್ಟು ಹಿಂದೆಂದ 8 ವರ್ಷದಿಂದ 9 ವರ್ಷದಿಂದ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಬಟ್ ಈಗಂತ ಯಾಕೋ ಒಂದು 3-4 ತಿಂಗಳಿಂದ ಈ ಥರದ ಕ್ರಮಗಳು ಸಿಕ್ಕಾಪಟ್ಟೆ ತೀವ್ರ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ನೀವು ಹೇಳ್ತಕ್ಕಂಥದ್ದು, ಈ ರೀತಿಯ ಪ್ರಜಾಪ್ರಭುತ್ವ ವಿರೋಧಿ ಕ್ರಮಗಳು ಅತ್ಯಂತ ತೀವ್ರವಾಗಿ ನಡೀತಾ ಇದೆ ಬರ್ತಾ. ಆದರೆ ಪ್ರತಿಪಕ್ಷಗಳು ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಅಪಾಯಕಾರಿ, ನಮ್ಮ ದೇಶಕ್ಕೆ ಎಷ್ಟು ಅಪಾಯಕಾರಿ ಅನ್ನೋದನ್ನು ಜನರಿಗೆ ಮನದಟ್ಟು ಮಾಡಿಸೋದಕ್ಕೆ ಇನ್ನೂ ಸ್ವಲ್ಪ ವರ್ಕ್ ಮಾಡಬೇಕಾಗಿತ್ತು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ. ಉಮಾಪತಿಯವರೇ, ಈಗ ಪ್ರತಿಪಕ್ಷಗಳು ಕೇಳಿದ್ದು ಭದ್ರತಾ ಲೋಪ ಆಗಿದೆ. ಭದ್ರತಾ ಲೋಪ, ಅದರಲ್ಲೂ ಸಂಸತ್ ಭವನದಲ್ಲಾಗಿರ್ತಕ್ಕಂಥ ಭದ್ರತಾ ಲೋಪ ಅತ್ಯಂತ ಗಂಭೀರವಾದ ವಿಷಯ. ಇದನ್ನು ಮೊದಲು ಚರ್ಚೆಗೆ ಎತ್ಕೊಳ್ಳಿ, ಮತ್ತು ಇದ್ರ ಬಗ್ಗೆ ಪ್ರೈಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಹೇಳಿಕೆ ಕೊಡಬೇಕು ಅಂತ ಕೇಳಿದರು. ಇದು ನಿಜವಾಗ್ಲೂ ಮುಖ್ಯ ವಿಷಯ ಆಗಬೇಕಾಗಿತ್ತಾ? ಅಥವಾ ಏನು ಇದನ್ನು ಆಮೇಲೆ ಚರ್ಚೆ ಮಾಡ್ತೀವಿ ಅಂತೇಳಿ ಕೆಲವು ಬಿಲ್ಗಳನ್ನ ಪಾಸ್ ಮಾಡಲಿಕ್ಕೆ ಆಡಳಿತ ಪಕ್ಷ ಪ್ರಯತ್ನ ಪಡ್ತಲ್ಲ, ಅದು ಮುಖ್ಯ ವಿಷಯ ಆಗಿರೋದು ಸರಿನಾ? ಅದನ್ನು ಮುಖ್ಯ ವಿಷಯವಾಗಿ ತೊಗೊಂಡು ಇವ್ರನ್ನ ಸಸ್ಪೆಂಡ್ ಮಾಡಿದಾರಲ್ಲ, ಇದು ಸರಿನಾ? ಅಂದರೆ ಯಾವುದು ಮುಖ್ಯ ವಿಷಯ ಆಗಬೇಕಾಗಿತ್ತು ಈಗಿನ ಸನ್ನಿವೇಶದಲ್ಲಿ? ಈಗಿನ ಸನ್ನಿವೇಶದಲ್ಲಿ ಮತ್ತೆ ಆಳುವ ಪಕ್ಷ ನಡೆಸ್ತಿರೋವಂಥ ರಾಜಕಾರಣ ಏನಿದೆ, ಅದರ ರಾಜಕಾರಣದ ಕೇಂದ್ರ ಬಿಂದು ರಾಷ್ಟ್ರೀಯ ಭದ್ರತೆ, ಹಿಂದೂ ರಾಷ್ಟ್ರ. ಸೊ ರಾಷ್ಟ್ರೀಯ ಭದ್ರತೆಯ ರಾಜಕಾರಣ, ನ್ಯಾಷನಲ್ ಸೆಕ್ಯುರಿಟಿ ಈಸ್ ಅಟ್ಮೋಸ್ಟ್, ಅದು ತುಂಬ ಮುಖ್ಯವಾದ್ದು ಅಂತಂದೇಳಿ ಅವರು ಅದರ ಬಲದ ಮೇಲೇ ಅವರು ಓಟುಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದೇ ನಮ್ಮ ದೃಷ್ಟಿಯಿಂದ, ನಮ್ಮ ಪಕ್ಷದ ಪ್ರಣಾಳಿಕೆ ದೃಷ್ಟಿಯಿಂದ ರಾಷ್ಟ್ರೀಯ ಭದ್ರತೆ ಭಾಳ ಮುಖ್ಯ ಅಂತ ಅವರು ಅದನ್ನು ರಾಜಕಾರಣದ ಕೇಂದ್ರ ಬಿಂದುವಾಗಿ ಇಟ್ಕೊಂಡು ಎಲೆಕ್ಷನ್ಗಳನ್ನ ಗೆಲ್ತಾ ಬಂದಿದ್ದಾರೆ. ಆದ್ದರಿಂದ ಅದ್ರ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ, ಪಾರ್ಲಿಮೆಂಟ್ ಬ್ರೀಚ್ ಆಫ್ ಪ್ರಿವಿಲೇಜ್ ಇದೆಯಲ್ಲ, ಭದ್ರತಾ ಲೋಪ, ಅದು ಭಾಳ ಮುಖ್ಯವಾದ. ಏಕೆಂದರೆ ಅದು ಜನತಂತ್ರದ ದೇವಸ್ಥಾನ ಅಂತ ಏನು ಕರೀತಾರೆ. ಸೊ ಅದರ ಬ್ರೀಚ್ ಆಗಿದೆ, ಅದರ ಭದ್ರತಾ ಲೋಪ ಆಗಿದೆ. ಅಲ್ಲಿ ಅವರು ಸದುದ್ದೇಶದಿಂದನೇ ಅವ್ರು ಬಂದಿರ್ಬೋದು, ನಿರುದ್ಯೋಗದ ಬಗ್ಗೆ ಮಾತಾಡೋಕ್ಕೆ, ಅದನ್ನು ಹೈಲೈಟ್ ಮಾಡೋಕ್ಕೆ ಬಂದಿರ್ಬೋದು ಯುವಕರು. ಆದರೂ ಕೂಡ ಇದು ಸಂಸತ್ ಭವನದ ಭದ್ರತಾ ಲೋಪ, ಇದನ್ನು ಚರ್ಚೆ ಉಳಿದಿದ್ದ ಎಲ್ಲ ಸದನದ ಕಾರ್ಯಕಲಾಪಗಳನ್ನ ಬದಿಗಿಟ್ಬಿಟ್ಟು ಈ ಚರ್ಚೆನ ಭಾಳ ಪ್ರಧಾನವಾಗಿ ತಗೋಬೇಕು. ಅದಕ್ಕೆ ಅಡ್ಜರ್ನ್ಮೆಂಟ್ ಮೋಷನ್ ಅಂತ, ಅಂದರೆ ಈಗಿರೋ ಎಲ್ಲ ಕಲಾಪಗಳನ್ನ ಪಕ್ಕಕ್ಕಿಟ್ಟು ಈ ವಿಚಾರನ ಚರ್ಚೆ ಮಾಡಿ ಅನ್ನೋದೊಂದು ಅವಕಾಶನೇ ಪಾರ್ಲಿಮೆಂಟ್ ಪ್ರೊಸೀಡಿಂಗ್ಸಲ್ಲಿ ಅದಕ್ಕೆ ವಿಶೇಷ ಅವಕಾಶನೇ ಕಲ್ಪಿಸಲಾಗಿದೆ.
ಆದ್ದರಿಂದ ಈ ವಿಚಾರನೇ ಅವ್ರು ಚರ್ಚೆ ಮಾಡಬೇಕಾಗಿತ್ತು. ಮತ್ತು ಪ್ರತಿಪಕ್ಷಗಳು ಈ ವಿಚಾರನ ಚರ್ಚೆ ಮಾಡಬೇಕು ಅಂತ ಕೇಳೋದು ಭಾಳ ನ್ಯಾಯಬದ್ಧವಾಗಿದೆ. ಇದರಿಂದ ಯಾಕೆ ಇವರು ಗೃಹ ಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ಯಾಕೆ ಹಿಂದೆ ಓಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಇವರು ಅಧಿಕಾರದಲ್ಲಿದ್ದರೆ ಖಂಡಿತ ಇದೇ ಕೆಲಸ ಮಾಡ್ತಾಯಿದ್ರು. ಪ್ರತಿಪಕ್ಷಗಳಾಗಿ ಈ ಕೆಲಸ ಮಾಡಬೇಕಿತ್ತು. ಅವರು BJP ಅಧಿಕಾರದಲ್ಲಿದ್ದರೂ ಇದೇ ಕೆಲಸ ಮಾಡಬೇಕಾಗಿತ್ತು. ಪ್ರತಿಪಕ್ಷಗಳು ಇವತ್ತು ಅದೇ ಕೆಲಸ ಮಾಡ್ತಾ ಇದ್ದಾವೆ. ಅದು ಭಾಳ ನ್ಯಾಯಬದ್ಧವಾದ ಬೇಡಿಕೆ. ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಬಹುಶಃ ಗುರುಪ್ರಸಾದ್ ಅವರು ಆಗಲೇ ಹೇಳಿದಾಗೆ ಕೆಲವು ಅವರಿಗೆ ಬೇಕಾಗಿದ್ದಂಥ ಮುಖ್ಯ ಮಸೂದೆಗಳನ್ನ ಚರ್ಚೆ ಇಲ್ಲದೆ ಪಾಸ್ ಮಾಡ್ಕೊಳ್ಳಿಕ್ಕೋಸ್ಕರ ಒಂದು. ಎರಡನೇದು, ಈ ಚರ್ಚೆನ ಕೈಗೆತ್ಕೊಂಡಿದ್ದಿದ್ರೆ ಡೀಟೇಲ್ ಆಗಿ ಆಗೇನಾಗ್ತಿತ್ತು ಅಂತಂದರೆ ಆ ಭದ್ರತಾ ಲೋಪ ಅಷ್ಟೇ ಅಲ್ಲದೆ ಈ ದೇಶದಲ್ಲಿ ಇರ್ತಕ್ಕಂಥ ಆ ಮಕ್ಕಳು ಏನು ಪ್ರಶ್ನೆಗಳನ್ನ ಎತ್ತಕ್ಕೆ ಪ್ರಯತ್ನ ಪಟ್ಟಿದ್ರೋ, ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಬೆಲೆ ಏರಿಕೆಯ ಸಮಸ್ಯೆ ಆಗಿರ್ಬೋದು, ಈ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತವೆ ಅನ್ನೋ ಕಾರಣಕ್ಕೆ ಬಹುಶಃ ಚರ್ಚೆಗೆ ಅನುವು ಮಾಡಿಕೊಡ್ದೇನೆ ಅದನ್ನ ಗಲಾಟೆ ಮಾಡಿದ್ರು, ಡಿಸ್ಟರ್ಬ್ ಮಾಡಿದ್ರು ಪಾರ್ಲಿಮೆಂಟ್ ಸೆಷನ್ಗೆ ಅಂತ ಅವ್ರನ್ನ ಸಸ್ಪೆಂಡ್ ಮಾಡಿ ಅದನ್ನೇ ಹೈಲೈಟ್ ಆಗೋ ಥರ ಮಾಡಿ ತಮ್ಮ ಬೇಕಾದ ಪರಿಸ್ಥಿತಿನ ಪಾಸ್ ಮಾಡಿಕೊಂಡ್ರು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಅಂತ ಮೇಲ್ನೋಟಕ್ಕೆ ಅನಿಸೋ ಥರ ಇದೆ. ಇದ್ರ ಬಗ್ಗೆ ಗುರುಪ್ರಸಾದ್ ಅವರೇ ಏನು? ಖಂಡಿತ ಇವ್ರದ್ದು ಈ BJP ಸರ್ಕಾರದ್ದು ಈ ಭದ್ರತಾ ಲೋಪದ ಕಾರಣ ನೀಡೋ ಬೋಳೆತನ ಯಾವ ಥರ ಇದೆ ಅಂದರೆ ನೋಡಿ, ಅಲ್ಲಿ ಜಮ್ಮು ಕಾಶ್ಮೀರದ ಸ್ಟೇಟ್ಹುಡ್ ತೆಗೆದಾಕ್ಬಿಟ್ಟು ಲಡಾಖ್ನ ಸಪ್ರೇಟ್ ಮಾಡಿದಾಗ ನೋಡಿ, ಅದು ಭದ್ರತಾ ದೃಷ್ಟಿಯಿಂದ ಮಾಡೋದು ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡೇವಿಟ್ ಸಲ್ಲಿಸ್ತಾರೆ. ಸುಪ್ರೀಂ ಕೋರ್ಟ್ ಅದನ್ನ ಒಪ್ಕೊಳ್ಳುತ್ತೆ. ಸೊ ಅಲ್ಲಿನ ನಾಗರಿಕರ ಹಕ್ಕನ್ನು ಇವ್ರು ಕಿತ್ಕೊಂಡಿದ್ದು, ಅವರ ವೋಟಿಂಗ್ ರೈಟ್ಸ್ನ ಕಿತ್ಕೊಂಡಿದ್ದು, ಅಥವಾ ಅಲ್ಲಿ ವಿಧಾನಸಭೆಯಲ್ಲಿ ಅದಕ್ಕೆ ಒಂದು ಒಪ್ಪಿಗೆ ಬೇಕು ಅಂತ ಅನ್ನೋದನ್ನ ಅವ್ರು ಹೊಡೆದಾಕಿದ್ದು, ಇದೆಲ್ಲ ಅವರಿಗೆ ಇದೇ ಬೇಕಾದ್ರೆ ಸುಮ್ಮನೆ ನ್ಯಾಷನಲ್ ಸೆಕ್ಯೂರಿಟಿ ರೀಸನ್ ಹೇಳೋದು ಏನು ಬೇಕಾದ್ರೂ ಮಾಡ್ಬೋದು. ಅದೇ ಈಗ ಟೆಲಿಕಮ್ಯುನಿಕೇಷನ್ ಬಿಲ್ಲು ಅದೇ ಮಾಡಿರೋದು. ನ್ಯಾಷನಲ್ ಸೆಕ್ಯೂರಿಟಿ ದೃಷ್ಟಿಯಿಂದ ನಾವು ಯಾವ ನೆಟ್ವರ್ಕ್ ಕೂಡ ನಾವು ಕಟ್ ಮಾಡ್ಬೋದು, ಇಂಟರ್ನೆಟ್ ಕಟ್ ಮಾಡ್ಬೋದು, ಕಾಲ್ ಮಾಡೋದು ಪವರ್ಸ್ ಕಟ್ ಮಾಡ್ಬೋದು, ಈ ಥರ. ಸೊ ಈ ಥರ ಹೇಳ್ಕೊಂಬರೋರು ನ್ಯಾಷನಲ್, ಬಟ್ ಯಾವುದೂ ಕೂಡ ಅದು ಸದುದ್ದೇಶದಿಂದ ಮಾಡಿಲ್ಲ. ಎಲ್ಲ ಕೂಡ ನಾಗರಿಕರ ಒಂದು ಕ್ರಮಬದ್ಧ ಹಕ್ಕುಗಳನ್ನ ಕರ್ಟೇಲ್ ಮಾಡೋಕ್ಕೋಸ್ಕರನೇ ಇವರು ನ್ಯಾಷನಲ್ ಸೆಕ್ಯೂರಿಟಿನ ಯಾವತ್ತೂ ಮುಂದೆ ಮಾಡೋದು. ಸೊ ಈ ದೃಷ್ಟಿಯಿಂದ ಅವರು ಇದು ಕೂಡ ಈ ನ್ಯಾಷನಲ್ ಈಗ ಏನು ಸೆಕ್ಯೂರಿಟಿ ಬ್ರೀಚ್ ಆಯಿತು, ಇಲ್ಲೂ ಕೂಡ ಮುಂದೆ ಚರ್ಚೆ ಆಗಿದ್ರೆ ಬಹುಶಃ ಈ ಚರ್ಚೆಗಳೆಲ್ಲ ಬರ್ತಾ ಇತ್ತು ಪಾರ್ಲಿಮೆಂಟಲ್ಲಿ. ಇದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಇವರು ಅವಾಯ್ಡ್ ಮಾಡಿ ಜನರ ಗಮನನ ಬೇರೆಡೆ ಸೆಳೆಯೋಕ್ಕೋಸ್ಕರನೇ ಈ ನಾಟಕ ಆಡ್ತಾ ಇದ್ದಾರೆ. ಮತ್ತು ಯಾವತ್ತೂ ಕಂಡುಹಿಡಿಯದ 141 ಜನ MP ಗಳನ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಆಮೇಲೆ ಮಸೂದೆಗಳಿಗಿಂತ ಹೆಚ್ಚಾಗಿ ಮಸೂದೆಗಳನ್ನ ಪಾಸ್ ಮಾಡಿಸ್ಕೋಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಭಾರಿ ದೊಡ್ಡ ಮುಖಭಂಗ ಇದು. ನ್ಯಾಷನಲ್ ಸೆಕ್ಯೂರಿಟಿನೇ ಅಜೆಂಡಾಗಿ ಇಟ್ಕೊಂಡು ರಾಜಕಾರಣ ಮಾಡ್ತಿರೋರಿಗೆ, ಚುನಾವಣೆಯನ್ನು ಗೆಲ್ತಾ ಇರೋವಂಥವ್ರಿಗೆ ಇದು ಭಾರಿ ದೊಡ್ಡ ಮುಖಭಂಗ. ಅದ್ರ ಜೊತೆಗೆ ಏನಾಗುತ್ತೆ, ಇದ್ರ ಹಿಂದೆನೇ ಇನ್ನೆರಡು ಇಶ್ಯೂಗಳು ಬರ್ತಾ ಇದೆ. ರಾಹುಲ್ ಗಾಂಧಿ ಅದನ್ನು ಹೇಳಿದ್ದಾರೆ, ಅನ್ಎಂಪ್ಲಾಯ್ಮೆಂಟ್ ಮತ್ತು ಬೆಲೆ ಏರಿಕೆಯ ಊರಿನಲ್ಲಿ ದೇಶ ಹೊತ್ತುರಿತಾ ಇದೆ ಅಂತಂದೇಳಿ ಅದು ಕೂಡ ಚರ್ಚೆಗೆ ಬರ್ತಾ ಇತ್ತು. ಅದು ಕೂಡ ಭಾಳ ದೊಡ್ಡ ಎರಡು ವೈಫಲ್ಯಗಳು. ಇದೇ ಕಾರಣದಿಂದಾಗಿ ಸ್ಟೇಟ್ಮೆಂಟ್ ಕೂಡ ಮಾಡ್ದೇನೆ ಒಂದು ಅಧಿಕೃತ ಹೇಳಿಕೆ ಕೊಡಬೇಕಾದವ್ರು ಕರ್ತವ್ಯ ಪಾರ್ಲಿಮೆಂಟ್ ಮುಂದೆ ಬಂದು, ವೆನ್ ಪಾರ್ಲಿಮೆಂಟ್ ಈಸ್ ಇನ್ ಸೆಷನ್, ಪಾರ್ಲಿಮೆಂಟ್ ಸೆಷನ್ ಇಲ್ಲದೇ ಇದ್ದರೆ ಪರವಾಗಿಲ್ಲ, ಪಾರ್ಲಿಮೆಂಟ್ ಸೆಷನ್ ಇದ್ದಾಗ ಅಲ್ಲಿ ಬಂದವ್ರು ಹೇಳಿಕೆ ಕೊಡಬೇಕು. ಅದು ಬಿಟ್ಟು ಅವರು ಗೋಧಿ ಮೀಡಿಯಾಕ್ಕೆ ಒಂದು ಇಂಟರ್ವ್ಯೂ ಕೊಟ್ಟು ಅಲ್ಲಿ ಹೇಳ್ತಾರೆ. ಇದು ಸದನಕ್ಕೆ ಮಾಡಿದ ಅವಮಾನ ಕೂಡ. ಮಸೂದೆಗಿಂತ ಹೆಚ್ಚಾಗಿ, ಮಸೂದೆಗಳನ್ನ ಪಾಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅವ್ರಿಗಾಗಿರೋ ದೊಡ್ಡ ಮುಖಭಂಗ ಮತ್ತು ಮುಜುಗರ ಎದುರಿಸ್ತೀವಿ ಅನ್ನೋ ಹಿಂಜರಿಕೆ. ಉಮಾಪತಿಯವರೇ, ಈ ಅಂಬೇಡ್ಕರ್ ಅವರು ವಿರೋಧ ಪಕ್ಷಗಳ ಪ್ರಾಮುಖ್ಯತೆ ಅಥವಾ ವಿರೋಧ ಪಕ್ಷಗಳ ರೋಲ್ ಒಟ್ಟು ಪ್ರಜಾಪ್ರಭುತ್ವ ಪ್ರೋಸೆಸ್ನಲ್ಲಿ ಏನು ಅಂತ ಹೇಳಿದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ ತಾವು? ಬಾಬಾ ಸಾಹೇಬರು ಪ್ರತಿಪಕ್ಷಗಳ ರೋಲ್ ಬಗ್ಗೆ ಇಟ್ಸ್ ಡಿಫೈನ್ಡ್ ಇನ್ ಸಂವಿಧಾನದಲ್ಲೇ ಅದನ್ನು ಪ್ರತಿಪಕ್ಷಗಳ ಪಾತ್ರನ ಜನತಂತ್ರದಲ್ಲಿ ಸಂವಿಧಾನದಲ್ಲೇ ನಮೂದು ಮಾಡಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಅವರು ಹೊರಗಡೆನೂ ಹೇಳಿದ್ದಾರೆ, ಪ್ರತಿಪಕ್ಷಗಳು ಬಲಿಷ್ಠ ಆಗಿದ್ದರೆ ಮಾತ್ರ ಜನತಂತ್ರಕ್ಕೊಂದು ಅರ್ಥ ಇರುತ್ತೆ ಅಂತಂದು ಹೇಳ್ಬಿಟ್ಟು ಹೇಳಿದ್ದಾರೆ. ಅದ್ರ ಜೊತೆಗೆ ಅವರು ಒಂದು ಮಾತು ಹೇಳ್ತಾರೆ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ, ಸಾಂವಿಧಾನಿಕ ನೈತಿಕತೆ ಅನ್ನೋದು. ಈಗ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು, ಈಗ ಅವ್ರು ಬರೆದಿರೋ ಕಾನ್ಸ್ಟಿಟ್ಯೂಷನ್ನು ಅಥವಾ ಅವ್ರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವಂಥ ಸಂವಿಧಾನ ಅದು ಬರೀ ಅಸ್ಥಿಪಂಜರ ಮಾತ್ರ. ಅದರ ರಕ್ತ ಮಾಂಸ ಎಲ್ಲಿದೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿನಲ್ಲಿದೆ,
ಸಾಂವಿಧಾನಿಕ ನೈತಿಕತೆನಲ್ಲಿದೆ. ಸಾಂವಿಧಾನಿಕ ನೈತಿಕತೆನ ರಾಜ್ಯಶಾಸ್ತ್ರಜ್ಞರು ಏನಂತ ಹೇಳ್ತಾರೆ, ಅದು ಬಹುತ್ವಕ್ಕೆ ನೀವು ಮರ್ಯಾದೆ ಕೊಡಬೇಕು, ಆಮೇಲೆ ಒಂದು ಸೆಲ್ಫ್ ರಿಸ್ಟ್ರೇಂಟ್ ಇರಬೇಕು, ಆಳುವವರಿಗೆ ಒಂದು ಸೆಲ್ಫ್ ರಿಸ್ಟ್ರೇಂಟ್ ಇರಬೇಕು, ಬಹುತ್ವಕ್ಕೆ ಮರ್ಯಾದೆ ಕೊಡಬೇಕು, ಪ್ರತಿಪಕ್ಷಗಳಿಗೆ ಗೌರವ ಕೊಡಬೇಕು, ಇಂಥ ಮೌಲ್ಯಗಳಲ್ಲಿ ಸಾಂವಿಧಾನಿಕ ನೈತಿಕತೆ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಇವರು ಅಸ್ಥಿಪಂಜರನ ಮಾತ್ರ ಇಟ್ಕೊಂಡು ರಕ್ತ ಮಾಂಸಗಳನ್ನ ಧಿಕ್ಕರಿಸಿದ್ದಾರೆ ಅಂತ ಅರ್ಥ. ಬಿ ಜೆ ಪಿಯ ಎರಡೆಳೆ ನಾಲಿಗೆ ಅಂದರೆ ಡಬಲ್ ಸ್ಪೀಕ್, ಈ ಎರಡೆಳೆ ನಾಲಿಗೆ ಮಾತುಗಳ ಬಗ್ಗೆ ಒಂದು ಉದಾಹರಣೆ ಕೊಡಬೇಕಾಗುತ್ತೆ. 2012ರಲ್ಲಿ UPA 2 ಸರ್ಕಾರ ಅಧಿಕಾರದಲ್ಲಿತ್ತು. ಆಗ BJP ಪ್ರತಿಪಕ್ಷ ಸಾಲಲ್ಲಿ ಕೂತ್ಕೊಂಡಿತ್ತು. ಸುಷ್ಮಾ ಸ್ವರಾಜ್ ಅವರು ಪ್ರತಿಪಕ್ಷದ ನಾಯಕಿಯಾಗಿದ್ದರು. ಆಗ ಹಲವಾರು ಹಗರಣಗಳ ಹಿನ್ನೆಲೆಯಲ್ಲಿ UPA ಸರ್ಕಾರನ ಇವರು ಘೆರಾವ್ ಮಾಡಿದರು ಮತ್ತು ಸದನಗಳನ್ನ ದಿನಗಳ ಕಾಲ ಸ್ಥಗಿತಗೊಳಿಸ್ತಾ ಬಂದಿದ್ದರು. ಸದನದ ಯಾವುದೇ ಕಾರ್ಯಕಲಾಪ ನಡೆಯೋಕ್ಕೆ ಬಿಟ್ಟಿರಲಿಲ್ಲ. ಸೊ ಆಗ ಪತ್ರಿಕೆಗಳಿಗೆ ಸುಷ್ಮಾ ಸ್ವರಾಜ್ ಅವರು ಹೇಳಿದ್ದೇನು ಅಂತಂದರೆ, ಪಾರ್ಲಿಮೆಂಟಿನ ಕಾರ್ಯಕಲಾಪಗಳನ್ನು ಸ್ಥಗಿತಗೊಳಿಸೋದು ಕೂಡ ಡೆಮೋಕ್ರಸಿ ಆ್ಯಂಡ್ ಇಟ್ಸ್ ಎ ಡೆಮೊಕ್ರೆಟಿಕ್ ಆ್ಯಕ್ಟ್. ಸ್ಥಗಿತಗೊಳಿಸೋದು ಕೂಡ ಜನತಂತ್ರದ ಒಂದು ಕ್ರಿಯೆ. ಆಮೇಲೆ ಪ್ರತಿಪಕ್ಷಗಳು ಪ್ರತಿಭಟಿಸುವಂಥ ಒಂದು ಕ್ರಿಯೆ, ಪ್ರತಿಭಟನೆಯನ್ನು ದಾಖಲಿಸುವಂಥ ಕ್ರಿಯೆ ಅಂತ ಅವರು ಅದನ್ನು ಬಣ್ಣಿಸಿದರು. ಅದರ ಜೊತೆಗೆ ಆಗ ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿದ್ದರು BJP ಅರುಣ್ ಜೇಟ್ಲಿ ಇದೇ ಮಾತನ್ನು ಪುನರುಚ್ಚಾರ ಮಾಡಿದರು. ಸೊ ಆಗ ಸರಿಯಾಗಿದ್ದು ಈಗ ಯಾಕೆ ತಪ್ಪಾಗುತ್ತೆ? ಅಂದರೆ ಸಂಸತ್ತನ್ನು ಸ್ಥಗಿತಗೊಳಿಸೋದು ಕೂಡ ಪ್ರಜಾತಂತ್ರದ ಒಂದು ಭಾಗ ಅಂತ ಸುಷ್ಮಾ ಸ್ವರಾಜ್ ಮತ್ತು ಅರುಣ್ ಜೇಟ್ಲಿ ಅವರು ಹೇಳಿದರು. ಆ ಹಿನ್ನೆಲೆ ಒಳಗಡೆ ನೋಡಿದ್ರೆ ಇವತ್ತು ಭದ್ರತಾ ಲೋಪದಂಥ ಗಂಭೀರ ವಿಷಯದ ಚರ್ಚೆ ಎತ್ಕೊಳ್ಳಿ ಅಂತೇಳಿ ಸ್ಥಗಿತಗೊಳಿಸೋದು ಅದು ಹಗರಣಗಳ ವಿಷಯಕ್ಕೆ ಸ್ಥಗಿತಗೊಳಿಸೋಕ್ಕಿಂತ ಹೆಚ್ಚು ಸೂಕ್ತ. ಅಂಥ ಒಂದು ಸಂದರ್ಭದಲ್ಲೂ ಇವರು ಅದಕ್ಕೆ ಅನುವು ಮಾಡಿಕೊಡದೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ನಾವು ಹೇಳ್ಬೋದು ಅಂತ ಅನ್ನಿಸ್ತದೆ. ಅಷ್ಟೇ ಅಲ್ಲ, 5 ವರ್ಷಗಳ ಕಾಲ ಪೂರ್ಣಾವಧಿ ಬಾಳುವಂಥ ಎಲ್ಲ ಲೋಕಸಭೆಗಳು, ಆ ಲೋಕಸಭೆಗಳು ಒಂದು ಅವಧಿ 5 ವರ್ಷದಲ್ಲಿ ನಡೆಸಬೇಕಾದಂಥ ಸದನದ ಕಲಾಪದ ಅವಧಿ 2689 ತಾಸುಗಳು. ಇಡೀ 5 ವರ್ಷದಲ್ಲಿ 2689 ತಾಸುಗಳು ಕೆಲಸ ಮಾಡ್ತವೆ. ಅದು ಅನ್ಲೆಸ್ ನೀವು ಮಧ್ಯದಲ್ಲೇ ಅದು ಲೋಕಸಭೆ ಡಿಸಾಲ್ವ್ ಆಯಿತು ಅನ್ನೋದು ಬಿಟ್ಟರೆ 5 ವರ್ಷಕ್ಕೆ ಕೆಲಸ ಮಾಡುವಂಥ. ಆದರೆ UPA ಸರ್ಕಾರ ಆಗ BJP ಪ್ರತಿಪಕ್ಷ ಆಗಿ ಸದನನ ಸ್ಟಾಲ್ ಮಾಡಿದ್ರಿಂದ, ಅದರ ಕೆಲಸನ ಸ್ಥಗಿತಗೊಳಿಸಿದ್ರಿಂದ, ಪ್ರತಿಭಟಿಸಿದ್ರಿಂದ ಆ ಸರ್ಕಾರ ಅಥವಾ ಆ ಲೋಕಸಭೆ ಕೆಲಸ ಮಾಡಿದ್ದೆಷ್ಟು ಅಂದರೆ ಆ 2689 ತಾಸುಗಳಲ್ಲಿ 50%ಗೂ ಕಡಿಮೆ ಅವಧಿ ಸಂಸತ್ತಿನ ಕಾರ್ಯಕಲಾಪಗಳು ನಡೆದು. ಸೊ ಸಂಸತ್ತಿನ ಬೇರೆ ಕಾರ್ಯಕಲಾಪಗಳು ನಡೆಯೋಕ್ಕೆ ಇವರು ಅಡ್ಡಿ ಮಾಡ್ತಿದ್ದಾರೆ ಅನ್ನೋವಂಥ ಕಾರಣ ಕೊಟ್ಟು ಅವರನ್ನು ಮನೆಗೆ ಸಸ್ಪೆಂಡ್ ಮಾಡೋದು ಭಾಳ ಜನತಂತ್ರ ವಿರೋಧಿ ನಡೆ. ಜನತಂತ್ರದ ಮೌಲ್ಯಗಳನ್ನು ಯಾವ ಬಾಯಲ್ಲಿ ಹೇಳ್ತಾರೋ ಅದೇ ಬಾಯಲ್ಲಿ ಅದನ್ನು ಉಲ್ಲಂಘಿಸುವಂಥ ಕೆಲಸನೂ ನಡೀತಾ ಇದೆ. ದೇಶದಲ್ಲಿ ಕಾರ್ಯಾಂಗ ಕುಸಿದು ಬಹಳ ಕಾಲ ಆಯಿತು. ಶಾಸಕಾಂಗನ ಇವಾಗ ಟಾರ್ಗೆಟ್ ಮಾಡ್ತಾನೆ ಬಂದಿದ್ದಾರೆ. ಅದು ರಾಹುಲ್ ಗಾಂಧಿ ಪ್ರಕರಣ ಇರ್ಬೋದು, ಮಹುವಾ ಮೈತ್ರ ಪ್ರಕರಣ ಇರ್ಬೋದು. ಈಗ 141 ಮಂದಿ ಸಂಸತ್ ಸದಸ್ಯರನ್ನ ಸಸ್ಪೆಂಡ್ ಮಾಡಿರೋವಂಥ ಐತಿಹಾಸಿಕ ಜನತಂತ್ರ ವಿರೋಧಿ ಕ್ರಮ ಆಗಿರ್ಬೋದು. ಈಗ ಶಾಸಕಾಂಗದ ಕುಸಿತನೂ ಕೂಡ ಕಾಣ್ತಾ ಇದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ನ್ಯಾಯಾಂಗ ಕೂಡ ಹಿಂದೆ ಸರಿತಾ ಇದೆ. ಇದು ಎಲ್ರಿಗೂ ಕಾಣುವಂಥ ಬೆಳವಣಿಗೆ. ಈಗ ಈ ರೀತಿ ಇವತ್ತು ಒಟ್ಟು 141 ಜನ ಸಂಸತ್ ಸದಸ್ಯರನ್ನು ಅಮಾನತು ಮಾಡಿದ್ದಾರೆ. ಮತ್ತು ಪ್ರತಿಪಕ್ಷಗಳಿಗೆ ಬೇರೆ ರಾಜ್ಯಗಳಲ್ಲೂ ಅಷ್ಟೇ ಪ್ರತಿಪಕ್ಷಗಳಿಗೆ ಕೊಡಬೇಕಾದಂಥ, ವಿರೋಧ ಪಕ್ಷಗಳಿಗೆ ಕೊಡಬೇಕಾದಂಥ ಬೆಲೆ ಕೊಡ್ತಾ ಇಲ್ಲ. ಮತ್ತು ಇದರಿಂದ ಈ ರೀತಿಯ ಘಟನೆಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿರುವಂಥ ಪ್ರಜಾಪ್ರಭುತ್ವಕ್ಕೇನೊಂದು ಗೌರವ ಇದೆಯೋ, ಪ್ರಜಾಪ್ರಭುತ್ವ ನಡೀತಾ ರೀತಿಗೆ ಅದರ ಮೇಲಾಗುವಂಥ ಪರಿಣಾಮ ಏನು ಗುರುಪ್ರಸಾದ್ ಅವರು? ಇದು ಜಾಗತಿಕ ಮಟ್ಟದಲ್ಲಿ ಯಾವ ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ಹೇಳಕ್ಕೆ ಇವತ್ತು ಕಷ್ಟ ಆಗ್ತಿದೆ. ಯಾಕಂದರೆ ಜಾಗತಿಕವಾಗಿ ಎಲ್ಲ ಕಡೆ ಪ್ರಜಾಪ್ರಭುತ್ವ ತುಂಬ ಡಿಕ್ಲೈನಲ್ಲಿ ಇರೋ ಕಾಲಘಟ್ಟ ಇದು.
ನೀವು ಯುರೋಪಿನಲ್ಲಿ ನೋಡಿದ್ರು ಕೂಡ ಸ್ಪೇನ್ ಆಗಲಿ, ಸ್ವೀಡನ್ ಆಗಲಿ, ಇವನ್ ಅಮೆರಿಕಾದಲ್ಲಿ ಈ ಟ್ರಂಪ್ ಕಾಲಘಟ್ಟದಲ್ಲಿ ನೋಡಿದಾಗ ಎಲ್ಲ ಕಡೆ, ಬ್ರೆಜಿಲಲ್ಲಿ ಲೂಲಾ ಬರೋಕ್ಕೆ ಮುಂಚೆ ಇದ್ದಿದ್ದು ಗೌರ್ಮೆಂಟು, ಬೋಲ್ಸೊನಾರೋ ಇದ್ದಿದ್ದು ಗೌರ್ಮೆಂಟು, ಬಹುತೇಕ ವಿಶ್ವದಾದ್ಯಂತ 2010ರಿಂದ ಶುರುವಾಯಿತು ಈ ಟ್ರೆಂಡು. ಎಲ್ಲ ಕಡೆ ಪ್ರಜಾಪ್ರಭುತ್ವ ಡಿಕ್ಲೈನಲ್ಲಿದೆ. ಸೊ ಯಾರೂ ಅಷ್ಟು ತಲೆ ಕೆಡಿಸ್ಕೊತಾ ಇಲ್ಲ ಅಂತ. ಎಲ್ಲೇ ಪ್ರಜಾಪ್ರಭುತ್ವ ಡಿಕ್ಲೈನಲ್ಲಿ ಇದ್ದರೂ ಕೂಡ ಬೇರೆ ದೇಶಗಳು ಅಷ್ಟು ಯಾರೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಾ ಇಲ್ಲ. ಅದು ನಾವು ಬೇರೆ ಬೇರೆ ಯುದ್ಧದ ಟೈಮಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಇಸ್ರೇಲ್ ಪ್ಯಾಲೆಸ್ಟೈನ್ ಘರ್ಷಣೆಯಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಸೀಸ್ಫೈರ್ ಥರಕ್ಕೆ ಅಮೆರಿಕ ತಡೆ ಆಗ್ತಾ ಇದೆ. ಸೊ ಅಂತಾರಾಷ್ಟ್ರೀಯ ಮಟ್ಟದ ಹೆಸರುಗಿನ್ನ ನಾವು ನಮ್ಮಲ್ಲೇ ಇದು ಯಾವ ಥರ ಸಮಸ್ಯೆ ಒಡ್ತಾ ಇದೆ ಅಂತ ನಾವು ನೋಡ್ಕೊಳ್ಬೇಕು ಅನ್ಸುತ್ತೆ. ಅಂದರೆ ಒಟ್ಟಾರೆಯಾಗಿ ಇದನ್ನು ನೋಡಿದಾಗ ಪ್ರಜಾಪ್ರಭುತ್ವ ಒಂದು ಮಟ್ಟಕ್ಕೆ ಡಿಕ್ಲೈನ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಾಲಘಟ್ಟದ ಒಂದು ದುರಂತ ಅಂತ ಅನ್ಸಲ್ಲ? ಖಂಡಿತ ಕಾಲಘಟ್ಟದ ಒಂದು ದುರಂತ. ಇದನ್ನು ನಾವು ಕಲೆಕ್ಟಿವ್ ಆಗಿ ನೋಡಬೇಕಾಗತ್ತೆ ಬಹುಶಃ. ಬಟ್ ಪ್ರತಿಪಕ್ಷಗಳು ಯಾಕೆ ಇಂಪಾರ್ಟೆಂಟ್ ಅಂತ ನಮ್ಮ ಕರ್ನಾಟಕನೇ ಬೆಸ್ಟ್ ಎಕ್ಸಾಂಪಲ್. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂತು, BJP ಗ್ಯಾರಂಟಿ ಅಂತ ಫಸ್ಟ್ ಡೇಯಿಂದ ಶುರು ಮಾಡ್ಕೊಂತ ಎಲ್ಲಿ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋದು ಅದೊಂದು ಕಾಂಗ್ರೆಸ್ನ ಒಂದು ಕುತ್ತಿಗೆ ಹಿಡಿದು ಕೇಳಂಗಿತ್ತು ಆ್ಯಕ್ಚುಲಿ. ಅವರು ಅದನ್ನು ಮಾಡಬೇಕಾಯ್ತು ಅವಾಗ. ಸೊ ಈ ಥರದ ಪ್ರತಿಪಕ್ಷಗಳು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಆದರೂ ಬೇಕು ಅಥವಾ ಬೇರೆ BJP ಗೌರ್ಮೆಂಟ್ಗಳಲ್ಲೂ ಕೂಡ ಬೇಕಾಗುತ್ತೆ. ಸೊ ಅದನ್ನು ಅವರು ಅರ್ಥ ಕೂಡ ಅದು ಗೊತ್ತಾಗಿ ಅವರು ಅದನ್ನು ಪ್ರತಿಪಕ್ಷಗಳನ್ನ ಹಿಂದಿಲ್ದೇ ಇರೋ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಉಮಾಪತಿಯವರ ಕೆಲವು ಅಂತಾರಾಷ್ಟ್ರೀಯ ಏಜೆನ್ಸಿಗಳು ಹಲವಾರು ವಿಷಯಗಳಲ್ಲಿ ಒಂದು ವಸ್ತುನಿಷ್ಠವಾದ ವರದಿಯನ್ನು ಕೊಡ್ತಾ ಇರ್ತವೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬಗ್ಗೆ ಆಗಿರ್ಬೋದು, ಹಂಗರ್ ಇಂಡೆಕ್ಸ್ ಬಗ್ಗೆ ಆಗಿರ್ಬೋದು, ಈ ರೀತಿ. ಅದೇ ರೀತಿ ಪ್ರಜಾಪ್ರಭುತ್ವದ ಮಟ್ಟ ಬೇರೆ ಬೇರೆ ದೇಶಗಳಲ್ಲಿ ಹೇಗಿದೆ ಅಂತ ಕೊಡ್ತಕ್ಕಂಥ ಏಜೆನ್ಸಿಗಳು ಈ ಭಾರತದ ಪ್ರಜಾಪ್ರಭುತ್ವದ ಬಗ್ಗೆ ಇತ್ತೀಚೆಗೆ ಏನಾದರೂ ಹೇಳಿರೋದಿದೆಯೇ? ಗುರುಪ್ರಸಾದ್ ಅವರು ಹೇಳಿರೋ ಪ್ರಕಾರ ಇದು ಭಾರತಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಇಡೀ ಪ್ರಪಂಚ ಒಂದು ಪಾರ್ಷಿಯಲ್ ಅಥಾರಿಟೇರಿಯನಿಸಮ್ ಕಡೆಗೆ ಸರಿತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾವೆ ಈ ಸಂಸ್ಥೆಗಳು. ಈ ಸಂಸ್ಥೆಗಳ ಪೈಕಿ VDEM ಅಂತ ವೆರೈಟಿ ಡೆಮೋಕ್ರಸಿ ಅಂತ ಒಂದು ಸ್ವೀಡನ್ ಮೂಲದ ಸಂಸ್ಥೆ ಒಂದು ವರದಿ ಏನು ಹೇಳುತ್ತೆ ಅಂದರೆ, ಇಂಡಿಯಾದಲ್ಲಿ ಕಳೆದ 9 ವರ್ಷಗಳಿಂದ ಜಾರಿಲಿರೋದು ಎಲೆಕ್ಟ್ರಲ್ ಆಟೋಕ್ರಸಿ ಅಂತ, ಜನತಂತ್ರದ ಒದಿಸಿದಂಥ ಅಥವಾ ಜನತಂತ್ರದ ಛದ್ಮವೇಷನ ಹೊದ್ದಂಥ ಸರ್ವಾಧಿಕಾರ ಅಂತ ಇಂಡಿಯಾದ ಸರ್ಕಾರನ, ಮೋದಿ ನೇತೃತ್ವದ ಸರ್ಕಾರನ ಅವರು ಹೇಳ್ತಾರೆ. ಆ ಫ್ರೀಡಮ್ ಹೌಸ್ ಅಂತ ಇನ್ನೊಂದು ವರದಿ ಏನು ಹೇಳುತ್ತೆ, ಪಾರ್ಟ್ಲಿ ಫ್ರೀ ಅಂತ ಹೇಳುತ್ತೆ. ಪಾರ್ಟ್ಲಿ ಫ್ರೀ, ಇದು ಆಂಶಿಕವಾಗಿ ಮುಕ್ತವಾದ ಜನತಂತ್ರ ಅಂತ ಹೇಳುತ್ತೆ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಆ್ಯಂಡ್ ಎಲೆಕ್ಟ್ರಲ್ ಅಸಿಸ್ಟೆನ್ಸ್ ಅಂತ ಇನ್ನೊಂದಿದೆ, ಅದು ಹೇಳುತ್ತೆ ಬ್ಯಾಕ್ ಸ್ಲೈಡಿಂಗ್ ಡೆಮೋಕ್ರಸಿ ಆ್ಯಂಡ್ ಎ ಮೇಜರ್ ಡಿಕ್ಲೈನರ್ ಅಂತ. ಇದು ಜನತಂತ್ರದ ಹಿನ್ನಡೆ, ಜನತಂತ್ರ ಹಿಂದಕ್ಕೆ ನಡೀತಾ ಇದೆ, ಮುಂದಕ್ಕೆ ನಡೀತಾ ಇಲ್ಲ ಅಂತ ಹೇಳುತ್ತೆ. ಮತ್ತು ಬಹಳ ದೊಡ್ಡ ಕುಸಿತ ಇದು ಅಂತ ಇದನ್ನು ಬಣ್ಣಿಸಿದೆ. ಒಟ್ಟಾರೆಯಾಗಿ ಇವತ್ತಿನ ಒಂದು ಏನು ಘಟನೆ ನಡೀತು ಅಂದರೆ ಕಳೆದ 3 ದಿನಗಳಿಂದ ನಡೀತಾ ಇದೆ. ನಿನ್ನೆ ದಿನ 78 ಜನ ಸಂಸತ್ ಸದಸ್ಯರನ್ನು ಅಮಾನತು ಮಾಡಿದರು. ಇವತ್ತು 49 ಜನ ಸಂಸತ್ ಸದಸ್ಯರು, ಒಟ್ಟು 141 ಜನ MP ಗಳನ್ನ ಏನು ಅಮಾನತು ಮಾಡಿದರು, ಅದು ಇಡೀ ಭಾರತದ ಒಂದು ಸಂಸತ್ತಿನ ಇತಿಹಾಸದಲ್ಲೇ ಒಂದು ರೀತಿ ಇವು ನಮ್ಮ ಪ್ಯಾನಲಿಸ್ಟ್ಗಳು ಹೇಳಿದ್ದ ಪ್ರಕಾರ ಇದು ಒಂದು ದುರ್ದೈವದ ದಿನ ಅಂತ ಹೇಳಬಹುದು. ಇದು ಪ್ರಜಾಪ್ರಭುತ್ವ ಅಂತ ಏನು ನಮ್ಮ ದೇಶ ಇದೆ ಅದಕ್ಕೆ ಒಂದು ಕಪ್ಪು ಚುಕ್ಕೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಅತ್ಯಂತ ಗಂಭೀರವಾದ ಭದ್ರತಾ ಲೋಪದ ಬಗ್ಗೆನೂ ಚರ್ಚೆ ಮಾಡಲಿಕ್ಕೆ ಅನುವು ಮಾಡಿಕೊಡದೆ ವಿರೋಧ ಪಕ್ಷದ ಸದಸ್ಯರನ್ನು ಅಮಾನತು ಮಾಡಿ ಅವರು ಅಮಾನತ್ತಾಗಿದ್ದ ಟೈಮ್ನಲ್ಲೇ ಮುಖ್ಯ ಮಸೂದೆಗಳನ್ನ ಪಾಸ್ ಮಾಡಿಕೊಂಡಂಥ ಒಂದು ಸನ್ನಿವೇಶ ಏನಿದೆ, ಇದು ಪ್ರಜಾಪ್ರಭುತ್ವಕ್ಕೆ ಒಂದು ರೀತಿಯ ಅಪಾಯವನ್ನು ಒಡ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಬಂದು ನಿಂತಿದ್ದೀವಿ ಅಂತ ನಮ್ಮ ಪ್ಯಾನಲಿಸ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಇವತ್ತು ಏನು ಡೆಲ್ಲಿನಲ್ಲಿ ನಡೀತಾ ಇದೆ ಸಂಸತ್ತೊಳಗಡೆ, ಮೊಟ್ಟ ಮೊದಲ ಬಾರಿಗೆ ಇಡೀ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಇಷ್ಟೊಂದು ಜನ ಸಂಸದರನ್ನು ಅಮಾನತು ಮಾಡಿದ ಹಿನ್ನೆಲೆ ಮತ್ತು ಅದರ ಒಟ್ಟು ಪರಿಣಾಮ, ಅದರ ಸರಿತಪ್ಪುಗಳ ಬಗ್ಗೆ ಇವತ್ತು ನಮ್ಮ ಪ್ಯಾನಲಿಸ್ಟ್ಗಳ ಬಗ್ಗೆ ಜೊತೆ ಚರ್ಚೆ ಮಾಡಿದ್ವಿ. ನೀವು ಈ ಚರ್ಚೆ ನೋಡಿದ್ದೀರಾ ಮತ್ತು ಇದರ ಮುಂದೆ ಇದರ ಸಾರ್ವಜನಿಕ ಚರ್ಚೆಯನ್ನು ಕೂಡ ಎಲ್ಲರೂ ಸೇರಿ ಮುಂದುವರಿಸ್ಬೋದು. ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಉಮಾಪತಿಯವರೇ ಧನ್ಯವಾದಗಳು, ಹಾಗೆ ಗುರುಪ್ರಸಾದ್ರವರೇ ಧನ್ಯವಾದಗಳು. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.